Hello everyone, welcome back to the channel. I am Divyashri. In this video, we will go through the KSET English Literature PYQs year by year. I'll explain each questions in Kannada, discuss the correct answer and also tell you which topics are repeatedly asked. Okay, without further ado, let's discuss the question. Okay, now 51. The question number is 51. When did the Official Language Act came into effect? Okay, when did the Official Language Act? Okay, Official Language Act ಇದೆಯಲ್ಲ ಬೇಸಿಕಲಿ ಇದನ್ನ ಏನಂತ ಕರಿತೀವಿ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ ಆಫ್ 1963 ಅಂತ ಹೇಳ್ತೀವಿ. ಬಟ್ ಇಟ್ ಕೇಮ್ ಇನ್ ಟು ಫೋರ್ಸ್ ಯಾವಾಗ ಅಂತ ಕೇಳ್ತಾರೆ. ದಟ್ಸ್ ಬೇಸಿಕಲಿ January 26, 1965. ಆಯಿತಾ. ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಅನ್ನು ನಾವೇನಂತ ಹೇಳ್ತೀವಿ, ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ ಆಫ್ 1963. ಅದನ್ನ ಆವಾಗ ಕರಡು ಪ್ರತಿ ಅಂತ ತರ್ತಾರೆ. ಬಟ್ ಅದನ್ನು ಕೇಮ್ ಇನ್ ಟು ಫೋರ್ಸ್ ತಂದಿದ್ದು ಯಾವಾಗ, ಬೇಸಿಕಲಿ January 26, 1965 ಅಂತ ಹೇಳ್ಬೋದು. ಇಟ್ ಪ್ರೊವೈಡೆಡ್ ಫಾರ್ ದ ಕಂಟಿನ್ಯೂಡ್ ಯೂಸ್ ಆಫ್ ಇಂಗ್ಲೀಷ್ ಅಲಾಂಗ್ ವಿತ್ ಹಿಂದಿ ಫಾರ್ ಅಫಿಷಿಯಲ್ ಪರ್ಪಸ್ ಆಫ್ ದ ಯೂನಿಯನ್. ಅಂದರೆ ಸೆಂಟ್ರಲಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಂಗ್ಲೀಷ್ ಮತ್ತು ಅಲಾಂಗ್ ವಿತ್ ಇಂಗ್ಲೀಷ್ ಹಿಂದಿಯನ್ನು ಕೂಡ ನಾವು ಅಫಿಷಿಯಲ್ ಪರ್ಪಸಲ್ಲಿ ಯೂಸ್ ಮಾಡಬೇಕು ಅನ್ನೋದು ಬರುತ್ತೆ ಅಫಿಷಿಯಲ್ ಆ್ಯಕ್ಟ್ ಆಫ್ 1963 ಓಕೆನಾ. ಸೊ ಅದು ಕೇಮ್ ಇನ್ ಟು ಫೋರ್ಸ್ ಯಾವಾಗ ಬಂದಿದ್ದು, 1965 January 26 ಅಂತ ಹೇಳ್ಬೋದು. ಓಕೆನಾ, ಅರ್ಥ ಮಾಡ್ಕೊಳ್ಳಿ ಕ್ವೆಶ್ಚನ್ಸ್ನ ಕರೆಕ್ಟಾಗಿ. ಓಕೆನಾ. ದ ಇನ್ಸ್ಟಿಟ್ಯೂಷನ್ಸ್ ಸಪೋರ್ಟೆಡ್ ಬೈ ದ ಈಸ್ಟ್ ಇಂಡಿಯಾ ಕಂಪನಿ ಟಾಟ್ ಇನ್. ಇನ್ಸ್ಟಿಟ್ಯೂಷನ್ಸ್ ಸಪೋರ್ಟೆಡ್ ಬೈ ದ ಈಸ್ಟ್ ಇಂಡಿಯಾ ಕಂಪನಿ ಟಾಟ್ ಇನ್. ಯಾವ್ಯಾವ ಇನ್ಸ್ಟಿಟ್ಯೂಷನ್ ಸಪೋರ್ಟ್ ಮಾಡ್ತಾರೆ ಬೈ ದ ಈಸ್ಟ್ ಇಂಡಿಯಾ ಕಂಪನಿ? Sanskrit and Persian, either Sanskrit or Persian, Sanskrit only, Persian only. ಓಕೆ, ಸೊ ಈಸ್ಟ್ ಇಂಡಿಯಾ ಕಂಪನಿ ಬರಬೇಕಾದ್ರೆ ಮುಂಚೆ ಇಂಡಿಯಾದಲ್ಲಿ ಯಾವ್ಯಾವ ಲ್ಯಾಂಗ್ವೇಜನ್ನು ಟೀಚ್ ಮಾಡ್ತಾ ಇದ್ರು ಅಂದರೆ, ಅಥವಾ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾ ಇದ್ರು ಇನ್ಸ್ಟಿಟ್ಯೂಷನ್ಸಲ್ಲಿ, ಎಸ್ಪೆಷಲಿ ಸಾನ್ಸ್ಕ್ರಿತ್, ಪರ್ಷಿಯನ್, ಇನ್ನೊಂದು ಬೇಸಿಕಲಿ ಅರೇಬಿಕ್. ಸೊ ಫಾರ್ ದ ಫಸ್ಟ್ ಟೈಮ್ ಈಸ್ಟ್ ಇಂಡಿಯಾ ಕಂಪನಿಯವ್ರು ಬಂದಾಗ ಫಸ್ಟ್ ಏನು ಮಾಡ್ತಾರೆ ಅಂದರೆ, ನಮ್ಗೆ ಓರಿಯೆಂಟಲಿಸ್ಟ್ ಮತ್ತು ಆಂಗ್ಲಿಕನಿಸ್ಟ್ ಅಂತ ಹೇಳ್ಬಿಟ್ಟು ಅವರಿಬ್ಬರು ಕಾಂಟ್ರವರ್ಸಿ ಬರುತ್ತೆ, ಕರೆಕ್ಟ್ ಅಲ್ವಾ? ಓರಿಯೆಂಟಲಿಸ್ಟ್ ಏನು ಮಾಡ್ತಾರೆ ಅಂದರೆ ಇಂಡಿಯನ್ ಲ್ಯಾಂಗ್ವೇಜನ್ನು ಸಪೋರ್ಟ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಯಾವ್ಯಾವುದು? ಸಾನ್ಸ್ಕ್ರಿತ್, ಪರ್ಷಿಯನ್, ಅಥವಾ ಐದರ್ ಸಾನ್ಸ್ಕ್ರಿತ್ ಅಥವಾ ಪರ್ಷಿಯನ್. ಸೊ A and B ಆರ್ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ವ್ಯೂ ಆಫ್ ಮೆನಿ ಇಂಡಿಯನ್ಸ್ ಟುವರ್ಡ್ಸ್ ಇಂಗ್ಲೀಷ್? ಓಕೆನಾ, ಮೆನಿ ಇಂಡಿಯನ್ಸ್ ಟುವರ್ಡ್ಸ್ ಇಂಗ್ಲೀಷ್. ಸೊ ಅವರ ವ್ಯೂ ಪಾಯಿಂಟ್ ಹೆಂಗಿತ್ತು ಇಂಡಿಯನ್ಸ್ ಅವರಿಗೆ ಇಂಗ್ಲೀಷ್ ಅಂತಂದರೆ ಏನು ಅನ್ನೋದು? ಇಟ್ಸ್ ಸೀನ್ ಆಸ್ ಅ ಟೂಲ್ ಫಾರ್ ಎಲಿಟಿಸಮ್ ಆ್ಯಂಡ್ ಕೊಲೋನಿಯಲಿಸಮ್. ಓಕೆ, ಇಟ್ ಕನ್ಸಿಡರ್ಡ್ ಟು ಬಿ ದ ಲ್ಯಾಂಗ್ವೇಜ್ ಆಫ್ ದ ಕಾಮನ್ ಪೀಪಲ್? ನೋ, ಇಟ್ಸ್ ನಾಟ್ ಎಟ್ ಆಲ್ ದ ಲ್ಯಾಂಗ್ವೇಜ್ ಆಫ್ ದ ಕಾಮನ್ ಪೀಪಲ್. ಆಯಿತಾ. ಆ ಟೈಮಲ್ಲಿ ಕಾಮನ್ ಪೀಪಲ್ ಲ್ಯಾಂಗ್ವೇಜ್ ಆಗಿರಲಿಲ್ಲ. ಫಸ್ಟಿಗೆ ಅವ್ರು ಏನು ಮಾಡ್ತಾರೆ ನಿಮ್ಗೆ ಗೊತ್ತಿದೆ, ಮೆಕಾಲೆ ಮಿನಿಟಲ್ಲಿ ಮೆಕಾಲೆ ಹೇಳ್ತಾರೆ ಡೌನ್ಲೋಡ್ ಫಿಲ್ಟ್ರೇಷನ್ ಬಗ್ಗೆ ಹೇಳ್ತಾರೆ. ಅಂದರೆ ಫಸ್ಟ್ ನಾವು ಅಪ್ಪರ್ ಕ್ಲಾಸ್ ಅವ್ರಿಗೆ ಕೊಡೋಣ, ಓಕೆ, ಅಥವಾ ಇಲೈಟ್ ಮೆಂಬರಿಗೆ ಕೊಡೋಣ, ಆಮೇಲೆ ಅವ್ರು ಏನು ಮಾಡ್ತಾರೆ ಬೇಸಿಕಲಿ ಅವರ ಡೌನ್ವರ್ಡ್ ಅಂದರೆ ಅವರು ನೆಕ್ಸ್ಟ್ ಅವರ ಲೋವರ್ ಕ್ಲಾಸ್ ಅಥವಾ ಏನಂತ ಹೇಳ್ತೀವಿ ಅವರ ನೆಕ್ಸ್ಟ್ ಸಬಾರ್ಡಿನೇಟ್ ಕ್ಲಾಸಸ್ ಯಾವ್ಯಾವ ಬರ್ತಾರೆ ಅವ್ರಿಗೆ ಅವ್ರು ಟೀಚ್ ಮಾಡ್ತಾ ಬರ್ತಾರೆ, ಇಂಗ್ಲೀಷನ್ನು ಹೇಳ್ಕೊಡ್ತಾ ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇಟ್ಸ್ ನಾಟ್ ದ ಕಾಮನ್ ಏನಂತ ಹೇಳ್ತೀವಿ, ಇಟ್ಸ್ ನಾಟ್ ದ ಲ್ಯಾಂಗ್ವೇಜ್ ಆಫ್ ದ ಕಾಮನ್ ಪೀಪಲ್. ಆಯಿತಾ. ಓಕೆ, ಇಟ್ಸ್ ಇರ್ರಿಲೆವೆಂಟ್ ಇನ್ ಮಾಡರ್ನ್ ಇಂಡಿಯಾ? ನೋ. ರಾಜಾರಾಮ್ ಮೋಹನ್ ರಾಯ್ ಹೇಳ್ತಾರೆ, ಸೊ ನೀವು ಇಂಗ್ಲೀಷನ್ನು ಆದಷ್ಟು ಏನು ಮಾಡಿ ನಮ್ಮ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿ, ಇಂಗ್ಲೀಷ್ ಎಜುಕೇಷನ್ಸನ್ನು ಜಾಸ್ತಿ ಸ್ಪ್ರೆಡ್ ಮಾಡಿ ಅಂತಲೇ ಹೇಳ್ತಾರೆ ರಾಜಾರಾಮ್ ಮೋಹನ್ ರಾಯ್. ಬಿಕಾಸ್ ತುಂಬ ಏನು ಏಜ್ ಓಲ್ಡ್ ಬಿಲೀವ್ಸನ್ನು ಏನು ಮಾಡ್ತಿದ್ದಾರೆ, ಫಾಲೋ ಮಾಡ್ತಿದ್ದಾರೆ ಇಂಡಿಯನ್ ಅವರು. ಸೊ ಮಾಡರ್ನೈಸ್ ಆಗಬೇಕು ಇಂಡಿಯನ್ ಅವರು ಅಂತಂದರೆ, ಸೊ ದೆನ್ ದೇ ಮಸ್ಟ್ ನೀಡ್ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು, ಕರೆಕ್ಟ್ ಅಲ್ವಾ? ಸೊ ಇಟ್ಸ್ ರಿಲೆವೆಂಟ್ ಫಾರ್ ಮಾಡರ್ನ್ ಇಂಡಿಯಾ. ಸೊ ದಟ್ಸ್ ರಾಂಗ್. ಇಟ್ಸ್ ವೀವ್ಡ್ ಆಸ್ ಅ ಥ್ರೆಟ್ ಟು ನ್ಯಾಷನಲ್ ಸೆಕ್ಯೂರಿಟಿ? ನೋ, ಥ್ರೆಟ್ ಅಲ್ಲ, ಕರೆಕ್ಟ್ ಅಲ್ವಾ? ಈಗ ನಾವೊಂದು ಕಮ್ಯುನಿಕೇಷನ್ ಮಾಡಬೇಕು ಇನ್ನೊಂದು ಏನಂತ ಹೇಳ್ತೀವಿ ಬೇರೆ ದೇಶದ ಜೊತೆ, ಅಥವಾ ಆ ಟೈಮಲ್ಲಿ ಉದ್ಯೋಗಕ್ಕೋಸ್ಕರನೂ ಕೂಡ ಏನು ಮಾಡ್ತಿದ್ರು, ಇಂಗ್ಲೀಷನ್ನು ಯೂಸ್ ಮಾಡ್ತಿದ್ರು. ಇಟ್ಸ್ ನಾಟ್ ಅ ಥ್ರೆಟ್, ಬೆನಿಫಿಟ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಟೈಮಲ್ಲಿ ಅಂದರೆ ಯಾವಾಗ ಬ್ರಿಟಿಷರು ಬಂದು ಇಂಗ್ಲೀಷನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೋತಾರೆ, ಆವಾಗ ಹೇಗಿತ್ತು ಅಂದರೆ ಇಂಡಿಯನ್ಸಿಗೆ ಇಂಗ್ಲೀಷ್ ಅಂತಂದರೆ ಇಟ್ಸ್ ಅ ಟೂಲ್ ಫಾರ್ ಎಲಿಟಿಸಮ್ ಆ್ಯಂಡ್ ಕೊಲೋನಿಯಲಿಸಮ್ ಅಂತ. ಇಂಗ್ಲೀಷ್ ಅಂದರೆ ಕೊಲೋನಿಯಲಿಸಮ್ ಅಂತ ಹೇಳ್ಬೋದು, ಅಥವಾ ಇಲೈಟ್ ಪೀಪಲಿಗೆ ಮಾತ್ರ ಕೊಡೋವಂಥದ್ದು ಈ ಇಂಗ್ಲೀಷ್ ಎಜುಕೇಷನ್ಸನ್ನು ಅನ್ನೋಂಥದ್ದು ಒಂದು ವ್ಯೂ ಪಾಯಿಂಟ್ ಇತ್ತು ಇಂಡಿಯನ್ಸಲ್ಲಿ. ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ನೋಟಬಲ್ ನಾವೆಲ್ ಬೈ J.M. Coetzee? ಓಕೆ, ಡಸ್ಕ್ ಲ್ಯಾಂಡ್, ಫೋ, ಏಜ್ ಆಫ್ ಐರನ್, ದೆನ್ ದ ಬರ್ತ್ಡೇ ಪಾರ್ಟಿ. ವೆರಿ ಈಸಿ. ಬರ್ತ್ಡೇ ಪಾರ್ಟಿ ಬರೆದಿದ್ಯಾರು? ಹೆರಾಲ್ಡ್ ಪಿಂಟರ್ ಅಲ್ವಾ? ಹೆರಾಲ್ಡ್ ಪಿಂಟರ್ ಬರೆದಿರೋ ಅಂಥದ್ದು. ಸೊ ಹಾಗಾಗಿ ಇಟ್ಸ್ ನಾಟ್ ದ ವರ್ಕ್ ಆಫ್ J.M. Coetzee. J.M. Coetzee ನಮ್ಗೆ ಗೊತ್ತಿದೆ 2003 ಅವರಿಗೆ ನೊಬೆಲ್ ಪ್ರೈಸ್ ಸಿಗುತ್ತೆ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಡಸ್ಕ್ ಲ್ಯಾಂಡ್ ಯಾವಾಗ ಪಬ್ಲಿಷ್ ಆಗಿರೋದು? 1974. ಫೋ ಬಂದುಬಿಟ್ಟು 1986. ದೆನ್ ಏಜ್ ಆಫ್ ಐರನ್ ಬಂದುಬಿಟ್ಟು 1990 ಪಬ್ಲಿಷ್
ಆಗುತ್ತೆ. ಓಕೆನಾ. ಸೊ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದರೂ ನಿಮಗೆ ಬರ್ತ್ಡೇ ಪಾರ್ಟಿ ನಿಮ್ಗೆ ಗೊತ್ತಿರುತ್ತೆ. ಸೊ ಇಟ್ಸ್ ವೆರಿ ಈಸಿ ಕ್ವೆಶ್ಚನ್ ಅಂತ ಹೇಳ್ಬೋದು, ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್, ವಾಟ್ ಈಸ್ ದ ರೋಲ್ ಆಫ್ ಇಂಗ್ಲೀಷ್ ಇನ್ ಇಂಡಿಯಾ ಟುಡೇ? ಇವಾಗಿನ ಕೇಳ್ತಿರೋದು, ಅವಾಗಲ್ಲ, ಅಂದರೆ ಇಂಗ್ಲೀಷ್ ಅವ್ರು ಬಂದಾಗ ಅಲ್ಲ, ಇವಾಗಿನ ಕಾಲಘಟ್ಟದಲ್ಲಿ ಇಂಗ್ಲೀಷ್ ಅಂದರೆ ಏನು ಅಂತ. ಇಟ್ಸ್ ನೋ ಲಾಂಗರ್ ಯೂಸ್ಡ್ ಇನ್ ಬಿಸ್ನೆಸ್, ಗೌರ್ಮೆಂಟ್ ಆ್ಯಂಡ್ ಮೀಡಿಯಾ. ನೋ ಅಲ್ವಾ, ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ತೀವಿ ನಾವು, ಗೌರ್ಮೆಂಟಲ್ಲಿ ಯೂಸ್ ಮಾಡ್ತೀವಿ, ಕರೆಕ್ಟ್. ಇಂಗ್ಲೀಷ್ ಹಿಂದಿ ಬೋತ್ ಮಿಕ್ಸ್ ಯೂಸ್ ಮಾಡ್ತೀವಿ. ಮೀಡಿಯಾದಲ್ಲಿ ಇಂಗ್ಲೀಷ್ ಮೀಡಿಯಾಗಳ ಅಂದರೆ ಇಂಗ್ಲೀಷ್ ಚಾನಲ್ಸ್ಗಳು ಎಷ್ಟೊಂದುಗಳಿದ್ದಾವೆ, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಇಟ್ಸ್ ರಾಂಗ್. ಇಟ್ ಈಸ್ ಲ್ಯಾಂಗ್ವೇಜ್ ಆಫ್ ದ ಇನ್ಸ್ಟ್ರಕ್ಷನ್ ಓನ್ಲಿ ಇನ್ ರೂರಲ್ ಏರಿಯಾಸ್. ನೋ, ರೂರಲ್ ಅರ್ಬನ್ ಎಲ್ಲ ಕಡೆನೂ ಯೂಸ್ ಮಾಡ್ತಾರೆ ಇಂಗ್ಲೀಷ್ನ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಎಲ್ಲೆಲ್ಲ ಇದೆ, ಎಲ್ಲ ಕಡೆ ಇದೆ, ರೂರಲ್ಸ್ ಏರಿಯಾಸಲ್ಲೂ ಇದೆ ಅಲ್ವಾ. ಇಟ್ಸ್ ವೈಡ್ಲಿ ಸ್ಪೋಕನ್ ಆ್ಯಂಡ್ ಅಂಡರ್ಸ್ಟುಡ್ ಥ್ರೂ ಔಟ್ ದ ಕಂಟ್ರಿ. ಕರೆಕ್ಟ್. ಥ್ರೂ ಔಟ್ ದ ಕಂಟ್ರಿಯಲ್ಲಿ ಮೋಸ್ಟ್ ಆಫ್ ದ ಅಂದರೆ ಲೈಕ್ ಎಜುಕೇಟೆಡ್ ಏನೇನಿದ್ದಾರೆ ಅವ್ರಿಗೆ ಇಂಗ್ಲೀಷ್ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್. ಹಾಗಂತ ಅನ್ಎಜುಕೇಟೆಡ್ ಯೂಸ್ ಮಾಡಲ್ಲ ಅಂತಲ್ಲ. ಸೊ ಕೆಲವೊಂದು ಸರಿ ಏನಾಗುತ್ತೆ, ವ್ಯಾಪಾರ ವಹಿವಾಟು ನಡೆಯೋ ಟೈಮಲ್ಲಿ ಅವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲದಿದ್ರು ಕಮ್ಯುನಿಕೇಷನ್ಸಲ್ಲಿ ಕಲ್ತ್ಕೊಂಡಿರ್ತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಏನಂತ ಹೇಳ್ಬೋದು, ಇಂಗ್ಲೀಷನ್ನು ನಾವು ಏನಂತ ಹೇಳ್ಬೋದು, ಥ್ರೂ ಔಟ್ ದ ಕಂಟ್ರಿಲಿ ಯೂಸ್ ಮಾಡ್ತಾ ಇರ್ತಾರೆ. ಇಟ್ಸ್ ಓನ್ಲಿ ಯೂಸ್ಡ್ ಬೈ ದಿ ಎಲೈಟ್ ಕ್ಲಾಸ್. ನೋ, ಒಂದು ಸಪೋನ ಟೈಮಲ್ಲಿ ಇತ್ತು, ಬಟ್ ಇವಾಗಲ್ಲ, ಇವಾಗಿನ ಕೇಳ್ತಿರೋದು ಅವರು, ಟುಡೇ ಕೇಳ್ತಿರೋದು. ಸೊ ಹಾಗಾಗಿ ಇಟ್ಸ್ ನೋ. ಓಕೆನಾ. ನೆಕ್ಸ್ಟ್ ಆನ್ಸರ್ ಬಂದುಬಿಟ್ಟು 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ವಾಟ್ ವಾಸ್ ದ ರೋಲ್ ಆಫ್ ಇಂಡಿಯನ್ ಕ್ಲರ್ಕ್ಸ್ ಅಡ್ಮಿನಿಸ್ಟ್ರೇಟರ್ಸ್ ಇನ್ ದ ಯೂಸ್ ಆಫ್ ಇಂಗ್ಲೀಷ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ಇನ್ ಇಂಡಿಯಾ? ಆಯಿತಾ, ಇಂಡಿಯನ್ ಕ್ಲರ್ಕ್ಸ್ಗಳು ಮತ್ತು ಅಡ್ಮಿನಿಸ್ಟ್ರೇಟರ್ಸ್ಗಳು ಇಂಗ್ಲೀಷನ್ನು ಯೂಸ್ ಮಾಡ್ತಾಯಿದ್ರು ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. ವಾಟ್ ವಾಸ್ ದ ರೋಲ್ ಆಫ್ ದ್ಯಾಟ್ ಪೀಪಲ್ ಅಂತ ಕೇಳ್ತಿದ್ದಾರೆ. ಓಕೆ, ಇಂಡಿಯನ್ ಕ್ಲರ್ಕ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್ ಯೂಸ್ಡ್ ಇಂಗ್ಲೀಷ್ ಅಲಾಂಗ್ ಸೈಡ್ ಇಂಡಿಯನ್ ಲ್ಯಾಂಗ್ವೇಜಸ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ಇನ್ ಇಂಡಿಯಾ. ಓಕೆ, ಇದನ್ನೆಲ್ಲ ಬಿಟ್ಬಿಡೋಣ. ಓಕೆನಾ. ನೆಕ್ಸ್ಟ್ ನೋಡೋಣ. ಇಂಡಿಯನ್ ಕ್ಲರ್ಕ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಡಿಡ್ ನಾಟ್ ಯೂಸ್ ಇಂಗ್ಲೀಷ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. ನೋ, ಕೊಲೋನಿಯಲ್ ಪೀರಿಯಡಲ್ಲಿ ನಿಮಗೆ ಅಡ್ಮಿನಿಸ್ಟ್ರೇಟರ್ ಆಗಲಿ ಕ್ಲರ್ಕ್ಸ್ ಆಗಲಿ ದೇ ಮಸ್ಟ್ ಯೂಸ್ ಇಂಗ್ಲೀಷ್ ಅಲ್ವಾ. ಸೊ ದಟ್ಸ್ ರಾಂಗ್. Indian clerks and administrators were not involved in the use of English during the colonial period in India. No, they're involving in using English ಅಲ್ವಾ. ಸೊ ಆನ್ಸರ್ ಬಂದುಬಿಟ್ಟು ನನ್ ಆಫ್ ದ ಅಬವ್ ಅಲ್ಲ, ಫಸ್ಟ್ ಒನ್. ಬಿಕಾಸ್ ಏನು ಮಾಡ್ತಿದ್ರು ಅಂದರೆ ಇಂಡಿಯನ್ ಕ್ಲರ್ಕ್ಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಇಂಗ್ಲೀಷ್ ಜೊತೆಗೆ ಇಂಡಿಯನ್ ಲ್ಯಾಂಗ್ವೇಜಸ್ ಅಂದರೆ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ ಯಾವ್ಯಾವುದಿದೆ ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ರು. ಸೊ ದಟ್ಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ವೆರಿ ಈಸಿ, ಅಂದರೆ ಇದೆಲ್ಲ ಕಾಮನ್ ಸೆನ್ಸ್ ಕ್ವೆಶ್ಚನ್ಸ್ಗಳು. ತುಂಬ ಚೆನ್ನಾಗಿ ನೀಟಾಗಿ ಕ್ವೆಶ್ಚನ್ಸನ್ನು ಅನಲೈಸ್ ಮಾಡ್ತಾ ಹೋದರೆ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ಮಾಡಿ ಆನ್ಸರ್ಸನ್ನು ಬರೀಬೋದು. ಓಕೆನಾ. ಅಂದರೆ ನಿಮಗೆ ಇಂಗ್ಲೀಷ್ ಇನ್ ಇಂಡಿಯಾ ಎಂಟೈರ್ ಬುಕ್ ಓದಬೇಕು ಅಂತಲ್ಲ, ಜಸ್ಟ್ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಕೂಡ ಈ ಕ್ವೆಶ್ಚನ್ಸ್ನ ಆನ್ಸರ್ನ ಬರೀಬೋದು. ಓಕೆನಾ. ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಪಾಲಿಸಿ ಚೇಂಜ್ ಇನ್ ಫೇವರ್ ಆಫ್ ಇಂಗ್ಲೀಷ್ ಎಜುಕೇಷನ್? ಪಾಲಿಸಿ ಚೇಂಜ್ ಆಯಿತಾ, ಇನ್ ದ ಫೇವರ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. ಓಕೆನಾ. ಹೇಗೆ ಇಂಪ್ಯಾಕ್ಟ್ ಆಯಿತು ಪಾಲಿಸಿ ಚೇಂಜ್ ಅಂದರೆ ಇಂಗ್ಲೀಷ್ ಎಜುಕೇಷನ್ನ ಸ್ಪ್ರೆಡ್ ಮಾಡಬೇಕು ಡ್ಯೂರಿಂಗ್ ಕೊಲೋನಿಯಲ್ ಪೀರಿಯಡಲ್ಲಿ, ಅದು ಹೇಗೆ ಆ ಪಾಲಿಸಿ ಚೇಂಜ್ ಇಂಪ್ಯಾಕ್ಟ್ ಆಯಿತು ಅಂತ ಕೇಳ್ತಿದ್ದಾರೆ. It did not have any impact on the languages in India during the colonial period. No, ನಾನು ಹೇಳಿದೆ ಅಲ್ವಾ, ಈಗ ಆ ಟೈಮಲ್ಲಿ ನಾವು ಫಸ್ಟ್ ಒಂದು ಕ್ವೆಶ್ಚನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಸಾಂಸ್ಕ್ರಿತ್ ಇರ್ಬೋದು ಅಲ್ವಾ, ಆಮೇಲೆ ಅರೇಬಿಕ್ ಲ್ಯಾಂಗ್ವೇಜ್ ಇರ್ಬೋದು, ಪರ್ಷಿಯನ್ ಲ್ಯಾಂಗ್ವೇಜ್, ಇದ್ರ ಮೇಲೆಲ್ಲ ತುಂಬ ಏನಾಯಿತು, ಡೈರೆಕ್ಟ್ ಇಂಪ್ಯಾಕ್ಟ್ ಆಯಿತು. ಇದನ್ನ ಟೀಚ್ ಮಾಡ್ತಾ ಇರಲಿಲ್ಲ ಅಲ್ಲಿ ಅಲ್ಲ, ಫಸ್ಟಿಗೆ ಟೀಚ್ ಮಾಡ್ತಿದ್ರು. ಯಾವಾಗ ಕೊಲೋನಿಯಲ್ ಪೀರಿಯಡ್ ಬಂತು ಈ ಲ್ಯಾಂಗ್ವೇಜ್ಗಳೆಲ್ಲ ಸೈಡ್ ಲೈನ್ ಆಯಿತು, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಡೆಫಿನೆಟ್ಲಿ ಇದು ಇಂಪ್ಯಾಕ್ಟ್ ಆಗಿದೆ ಇಂಡಿಯನ್ ಲ್ಯಾಂಗ್ವೇಜಸ್ ಮೇಲೆ. ಓಕೆನಾ, ಇಂಗ್ಲೀಷ್ ಬಂದಿರೋದ್ರಿಂದ. ಇಟ್ ಎಕ್ಸ್ಪ್ಯಾಂಡೆಡ್ ದ ಯೂಸ್ ಆಫ್ ಇಂಗ್ಲೀಷ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. ಓಕೆ, ಇಟ್ ಅಫೆಕ್ಟೆಡ್ ದ ಯೂಸ್ ಆಫ್ ಸಾಂಸ್ಕ್ರಿತ್ ಲ್ಯಾಂಗ್ವೇಜ್. ಈಗಷ್ಟೇ ಹೇಳಿದೆ, ಈ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದೆ, ಕರೆಕ್ಟ್ ಅಲ್ವಾ. ಇಟ್ ಲೆಟ್ ಟು ದ ಗ್ರೋತ್ ಆಫ್ ಇಂಗ್ಲೀಷ್ ಸ್ಪೀಕಿಂಗ್ ಸೆಕ್ರೆಟರಿಯಲ್ ಪ್ರೊಫೆಷನಲ್ ಕ್ಲಾಸಸ್. ಹೌದು, ಗ್ರೋತ್ ಆಫ್ ಇಂಗ್ಲೀಷ್ ಸ್ಪೀಕಿಂಗ್ ಪೀಪಲ್ ಜಾಸ್ತಿ ಆಗ್ತಾ ಹೋಗ್ತಾರೆ, ಕರೆಕ್ಟ್. ಸಾಂಸ್ಕ್ರಿತ್ ಲ್ಯಾಂಗ್ವೇಜ್ ಮೇಲೆ ಇಫೆಕ್ಟ್ ಆಗೇ ಆಗುತ್ತೆ. ಇಟ್ ಎಕ್ಸ್ಪ್ಯಾಂಡೆಡ್ ದ ಯೂಸ್ ಆಫ್ ಇಂಗ್ಲೀಷ್ ಇನ್ ಇಂಡಿಯಾ ಡ್ಯೂರಿಂಗ್ ದ, ಹೌದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಯಿತು. ಇಂಗ್ಲೀಷ್ ಆಲ್ಮೋಸ್ಟ್ ಆಲ್ ದ ಪೀಪಲ್ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಬಿಕಾಸ್ ಒಂದು ಏನಪ್ಪ ಅಂತಂದರೆ ಒಂದು ಉದ್ಯೋಗಕ್ಕೋಸ್ಕರ, ಅದಕ್ಕೋಸ್ಕರನೇ ಜಾಸ್ತಿ ಏನು ಮಾಡ್ತಿದ್ರು, ಇಂಗ್ಲೀಷ್ ಕಲಿಯೋದಕ್ಕೆ ಓಡಾಡ್ತಾ ಇದ್ರು. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು BCDR ಕರೆಕ್ಟ್ ಅಂತ ಹೇಳ್ಬೋದು. ಓಕೆನಾ. ವಾಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ದ ಯೂಸ್ ಆಫ್ ಇಂಗ್ಲೀಷ್ ಆನ್ ಇಂಡಿಯನ್ ಲ್ಯಾಂಗ್ವೇಜ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್? ಆಯಿತಾ, ಅಂದರೆ ಇಂಗ್ಲೀಷ್ ಹೇಗೆ ಇಂಪ್ಯಾಕ್ಟ್ ಆಯಿತು ಇಂಡಿಯನ್ ಲ್ಯಾಂಗ್ವೇಜ್ ಮೇಲೆ ಅಂತ ಹೇಳ್ಬಿಟ್ಟು. ಆಯಿತಾ, ದ ಯೂಸ್ ಆಫ್ ಇಂಗ್ಲೀಷ್ ಹ್ಯಾಡ್ ನೋ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಲ್ಯಾಂಗ್ವೇಜ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. ನೋ,
ಇಂಪ್ಯಾಕ್ಟ್ ಆಗಿದೆ. ಈಗಷ್ಟೇ ಹೇಳಿದೆ, ಆ ಲಾಸ್ಟ್ ಕ್ವಶನ್ಸ್ ಕೂಡ ಇದೇ ಥರ ಇದೆ, ಸೇಮ್ ಇದೆ, ಇಂಪ್ಯಾಕ್ಟ್ ಆಗಿದೆ, ಸೈಡ್ ಲೈನ್ ಆಗಿದೆ, ಆಯಿತಾ. ದ ಯೂಸ್ ಆಫ್ ಇಂಗ್ಲೀಷ್ ಲೆಟ್ ಟು ದ ಡಿಕ್ಲೈನ್ ಆ್ಯಂಡ್ ಮಾರ್ಜಿನಲೈಸೇಷನ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. ಓಕೆ, ಇದನ್ನೆಲ್ಲ ಬಿಡೋಣ, ಓಕೆನಾ. ದ ಯೂಸ್ ಆಫ್ ಇಂಗ್ಲೀಷ್ ಪ್ರಮೋಟೆಡ್ ದ ಡೆವಲಪ್ಮೆಂಟ್ ಆಫ್ ಪ್ರಿಸರ್ವೇಷನ್ ಆಫ್, ನೋ, ದೇ ಆರ್ ನಾಟ್ ಎಟ್ ಆಲ್ ಪ್ರಿಸರ್ವಿಂಗ್ ದ ಏನಂತ ಹೇಳ್ತೀವಿ, ಇಂಡಿಯನ್ ಲ್ಯಾಂಗ್ವೇಜಸನ್ನು ಯಾವಾಗಲೂ ಪ್ರಿಸರ್ವ್ ಮಾಡಲಿಲ್ಲ ಅಲ್ವಾ. ಮೆಕಾಲೆ ಅದೇ ಹೇಳಿದೆ, ಇಂಡಿಯನ್ ಬ್ಲಡ್ ಇರಬೇಕು, ಬಟ್ ಇಂಗ್ಲೀಷ್ ಎಜುಕೇಷನ್, ಇಂಗ್ಲೀಷ್ ಅವ್ರಿಗೆ ಗೊತ್ತಿರಬೇಕು. ಸೊ ಈ ಥರ ಇದೆ ಅಲ್ವಾ, ಇಂಡಿಯನ್ ಬ್ಲಡ್ ಇರಲಿ, ಬಟ್ ಅವರ ಮಾತಾಡೋಂಥ ಭಾಷೆಗಳೇನಾಗಬೇಕು ನಮ್ಗೆ ಹೆಲ್ಪ್ಫುಲ್ ಆಗಿರಬೇಕು ಅನ್ನೋದು ಅಲ್ವಾ. ಸೊ ಹಾಗಾಗಿ ಡೆಫಿನೆಟ್ಲಿ ಅವ್ರು ಪ್ರಿಸರ್ವ್ ಮಾಡಲೇ ಇಲ್ಲ ಅಲ್ವಾ. ನೆಕ್ಸ್ಟ್ ನೋಡಿ, ದ ಯೂಸ್ ಆಫ್ ಇಂಗ್ಲೀಷ್ ಹ್ಯಾಡ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಲ್ಯಾಂಗ್ವೇಜ್ ಡ್ಯೂರಿಂಗ್ ದ, ನೋ ನೆಗೆಟಿವ್ ಇಂಪ್ಯಾಕ್ಟ್ ಅಲ್ವಾ. ನಾನು ಹೇಳಿದೆ ಈಗಷ್ಟೇ ಒಂದು ಕ್ವಶನ್ಸ್ ಮಾಡಬೇಕಾದ್ರೆ ಹೇಳಿದೆ, ಏನಪ್ಪ ಅಂತಂದರೆ ಪರ್ಷಿಯನ್ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ನೀವು ಏನು ಹೇಳ್ಬೋದು, ನಾವು ಪರ್ಷಿಯನ್ ಲ್ಯಾಂಗ್ವೇಜ್ ಇರ್ಬೋದು, ಸ್ಯಾನ್ಸ್ಕ್ರಿಟ್ ಇರ್ಬೋದು, ಅವೆಲ್ಲ ಸೈಡ್ ಲೈನ್ ಆಯಿತು, ಮಾರ್ಜಿನಲೈಸ್ಡ್ ಆಯಿತು, ಕರೆಕ್ಟ್ ಅಲ್ವಾ. ಅದನ್ನೇ ಹೇಳ್ತಿರೋದು, ಯೂಸ್ ಆಫ್ ಇಂಗ್ಲೀಷ್ ಏನು ಮಾಡ್ತು ಅಂದರೆ ಈ ಇಂಡಿಯನ್ ಲ್ಯಾಂಗ್ವೇಜನ್ನು ಡಿಕ್ಲೈನ್ ಮಾಡ್ತು, ಮಾರ್ಜಿನಲೈಸೇಷನ್ ಮಾಡ್ತು, ಓಕೆನಾ. ಸೊ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೆಕ್ಸ್ಟ್ ನೋಡಿ, ವಾಟ್ ವಾಸ್ ದ ಲ್ಯಾಂಗ್ವೇಜ್ ಪಾಲಿಸಿ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. ಲ್ಯಾಂಗ್ವೇಜ್ ಪಾಲಿಸಿ ಬಗ್ಗೆ ಕೇಳ್ತಿದ್ದಾರೆ, ಎಸ್ಪೆಷಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. The Indian National Congress supported the use of Indian languages exclusively during colonial period. ಈ ಎಕ್ಸ್ಕ್ಲೂಸಿವ್ಲಿ, ಎಕ್ಸ್ಟೆನ್ಸಿವ್ಲಿ, ಈ ಥರ ಎಕ್ಸಾಜುರೇಷನಲ್ಲಿ ಯೂಸ್ ಮಾಡೋಂಥ ವರ್ಡ್ಸ್ಗಳಿದೆಯಲ್ಲ, ಅದನ್ನೇ ಆಲ್ವೇಸ್ ರಾಂಗ್ ಆಗಿರುತ್ತೆ, ಓಕೆನಾ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಇಂಡಿಯನ್ ಲ್ಯಾಂಗ್ವೇಜಸ್ಸನ್ನು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಅಂತ ಕೇಳ್ತಿದ್ದಾರೆ. ನೋ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಪೋರ್ಟೆಡ್ ದ ಇಂಗ್ಲೀಷ್ ಎಕ್ಸ್ಕ್ಲೂಸಿವ್ಲಿ ಡ್ಯೂರಿಂಗ್ ದ ಪೀರಿಯಡ್. ನೋ, ಇಂಗ್ಲೀಷ್ ಮಾತ್ರ ಅವ್ರು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಇಂಡಿಯನ್ ಲ್ಯಾಂಗ್ವೇಜನ್ನು ಬರೀ ಇಂಡಿಯನ್ ಲ್ಯಾಂಗ್ವೇಜನ್ನೇ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಬರೀ ಇಂಗ್ಲೀಷ್ ಲ್ಯಾಂಗ್ವೇಜನ್ನೇ ಸಪೋರ್ಟ್ ಮಾಡ್ತಿರ್ಲಿಲ್ಲ. ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಪೋರ್ಟ್ ದ ಯೂಸ್ ಆಫ್ ಹಿಂದಿ ಆಸ್ ಅ ನ್ಯಾಷನಲ್ ಲ್ಯಾಂಗ್ವೇಜ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. ಓಕೆ, ನೋಡೋಣ. ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಪೋರ್ಟೆಡ್ ದ ಯೂಸ್ ಆಫ್ ಮಲ್ಟಿಪಲ್ ನ್ಯಾಷನಲ್ ಲ್ಯಾಂಗ್ವೇಜಸ್ ಇನ್ಕ್ಲೂಡ್ ಇಂಗ್ಲೀಷ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. ದಿಸ್ ಇಸ್ ಕರೆಕ್ಟ್. ಮಲ್ಟಿಪಲ್ ಲ್ಯಾಂಗ್ವೇಜಸ್, ಹಿಂದಿ ಮಾತ್ರ ಅಲ್ಲ, ಮಲ್ಟಿಪಲ್ ಲ್ಯಾಂಗ್ವೇಜಸ್, ಅವುಗಳ ಜೊತೆಗೆ ಇಂಗ್ಲೀಷಿಗೂ ಇಂಪಾರ್ಟೆನ್ಸನ್ನು ಕೊಡ್ತಾಯಿದ್ರು. ಇದು ಲ್ಯಾಂಗ್ವೇಜ್ ಪಾಲಿಸಿ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳ್ಬೋದು. ಓಕೆ, ಅಂದರೆ ಬರೀ ಹಿಂದಿ ಅಲ್ಲ, ಬರೀ ಇಂಗ್ಲೀಷ್ ಅಲ್ಲ, ಬರೀ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲ, ಮಲ್ಟಿಪಲ್ ಲ್ಯಾಂಗ್ವೇಜಸ್, ಇಂಡಿಯಾದಲ್ಲಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಇದೆ, ಅದ್ರ ಜೊತೆಗೆ ಇಂಗ್ಲೀಷಿಗೂ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಸೊ ಹಾಗಾಗಿ ಲಾಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಇಂಗ್ಲೀಷ್ ಈಸ್ ಲಿಂಗ್ವಾ ಫ್ರಾಂಕಾ ಇನ್. ಇಂಗ್ಲೀಷ್ ಇಸ್ ಅ ಲಿಂಗ್ವಾ ಫ್ರಾಂಕಾ ಇನ್ ಅಂತ ಕೇಳ್ತಿದ್ದಾರೆ. ಬೇಸಿಕಲಿ ಏನು ಮೆಘಾಲಯ, ನಾಗಾಲ್ಯಾಂಡ್ ಮತ್ತು ಮಿಜೋರಾಮಲ್ಲಿ ನಾವು ಇಂಗ್ಲೀಷನ್ನ ಲಿಂಗ್ವಾ ಫ್ರಾಂಕಾ ಆಗಿ ಯೂಸ್ ಮಾಡ್ತೀವಿ, ಓಕೆನಾ. ಯಾಕೆ ಅಂತಂದರೆ ಇಟ್ ಯೂಸ್ಡ್ ಫಾರ್ ದ ಕಮ್ಯುನಿಕೇಷನ್ ಅಮಾಂಗ್ ದ ಪೀಪಲ್ ಸ್ಪೀಕಿಂಗ್ ಡಿಫ್ರೆಂಟ್ ಇಂಡಿಜಿನಿಯಸ್ ಲ್ಯಾಂಗ್ವೇಜ್. ಈ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಇರುವಂತಹ ವ್ಯಕ್ತಿಗಳು ಡಿಫ್ರೆಂಟ್ ಇಂಡಿಜಿನಿಯಸ್ ಲ್ಯಾಂಗ್ವೇಜಸನ್ನು ಮಾತಾಡ್ತಾರೆ, ಹಾಗಾಗಿ ಇಂಗ್ಲೀಷನ್ನ ಲಿಂಗ್ವಾ ಫ್ರಾಂಕಾ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಸ್ಟುವರ್ಟ್ ಹಾಲ್ಸ್ ಒರಿಜಿನಲ್ ಆರ್ಗ್ಯುಮೆಂಟ್ ಇನ್ ಕಲ್ಚರಲ್ ಸ್ಟಡೀಸ್ ವಾಸ್ ದ್ಯಾಟ್ ದ ಮೀಡಿಯಾ ವರ್ ಟೂಲ್ಸ್ ಟು. ಓಕೆ, ಕಲ್ಚರಲ್ ಸ್ಟಡೀಸಲ್ಲಿ ಸ್ಟುವರ್ಟ್ ಹಾಲು ಮೀಡಿಯಾ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳ್ತಾರೆ. ಮೀಡಿಯಾವನ್ನು ಯಾವ ಥರ ಯೂಸ್ ಮಾಡ್ತೀವಿ, ಟೂಲ್ಸ್ ಆಗಿ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ದಟ್ಸ್ ಬೇಸಿಕಲಿ ಕೀಪ್ ದ ಪವರ್ಫುಲ್ ಇನ್ ಕಂಟ್ರೋಲ್ ಅಂತ ಹೇಳ್ಬೋದು. ಅಂದರೆ ಕಲ್ಚರಲ್ ಸ್ಟಡೀಸಲ್ಲಿ ಸ್ಟುವರ್ಟ್ ಹಾಲ್ ಹೇಳ್ತಾರೆ, ಮೀಡಿಯಾ ಆಸ್ ಕ್ಲೋಸ್ಲಿ ಕನೆಕ್ಟೆಡ್ ಟು ಪವರ್ ಆ್ಯಂಡ್ ಐಡಿಯಾಲಜಿ. ತುಂಬ ಪವರ್ಫುಲ್ ಆಗಿರುತ್ತೆ ಮೀಡಿಯಾ ಅಲ್ವಾ. ನೀವು ನಿಮ್ಮ ಐಡಿಯಾಲಜಿಯನ್ನು ತಕ್ಷಣವೇ ಚೇಂಜ್ ಮಾಡೋಂಥ ಕೆಪಾಸಿಟಿ ಯಾವುದ್ರಲ್ಲಿರುತ್ತೆ, ಮೀಡಿಯಾದಲ್ಲಿರುತ್ತೆ, ಕರೆಕ್ಟ್ ಅಲ್ವಾ. ಓಕೆ, ಮೀಡಿಯಾ ಇನ್ಸ್ಟಿಟ್ಯೂಷನ್ ಕ್ಯಾನ್ ರೀಪ್ರೊಡ್ಯೂಸ್ ಡಾಮಿನೆಂಟ್ ಐಡಿಯಾಸ್ ಆ್ಯಂಡ್ ವ್ಯಾಲ್ಯೂಸ್. ಈಗ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟೀಸ್ ಅಂತ ಅಂದ್ಕೊಳ್ಳೋಣ, ಈ ಎ ಪೊಲಿಟಿಕಲ್ ಪಾರ್ಟಿ, ಬಿ ಪೊಲಿಟಿಕಲ್ ಪಾರ್ಟಿ ಅಂದ್ಕೊಳ್ಳೋಣ. ಈಗ ಮೀಡಿಯಾದವರಿಗೆ ಎ ಪೊಲಿಟಿಕಲ್ ಪಾರ್ಟೀಸ್ ಐಡಿಯಾಲಜಿ ತುಂಬ ಇಷ್ಟ ಆಯಿತು ಅಂದ್ಕೊಳ್ಳೋಣ. ಇದನ್ನು ಏನು ಮಾಡ್ತಾರೆ ಅಂತಂದರೆ ಇದನ್ನು ತುಂಬ ಸ್ಟ್ರೆಸ್ ಮಾಡಿ ಜನರಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ, ಸ್ಟ್ರೆಸ್ ಮಾಡ್ತಾರೆ. ನೋಡಿ, ಈ ಥರ ಇಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದರೆ ಯು ಹ್ಯಾವ್ ಟು ವೋಟ್ ಅಂತ ಹೇಳ್ಬಿಟ್ಟು ಜಾಸ್ತಿ ಮೀಡಿಯಾಗಳಲ್ಲಿ ತೋರಿಸ್ತಾ ಹೋಗ್ತಾರೆ, ಕರೆಕ್ಟ್. ಅವಾಗ ಏನಾಗುತ್ತೆ, ತುಂಬ ಪವರ್ ಇದೆ ಮೀಡಿಯಾದಲ್ಲಿ. ಸೊ ಅವಾಗ ಏನು ಮಾಡ್ತಾರೆ, ಎ ಪಾರ್ಟಿಗೆ ಏನು ಮಾಡ್ತಾರೆ, ಜನರು ವೋಟ್ ಜಾಸ್ತಿ ಹಾಕ್ತಾರೆ, ಕರೆಕ್ಟ್ ಅಲ್ವಾ. ಇದು ಇಷ್ಟು ಪವರ್ಫುಲ್ ಇರುತ್ತೆ, ನಿಮ್ಮ ಐಡಿಯಾಲಜಿಗಳನ್ನು ಚೇಂಜ್ ಮಾಡುತ್ತೆ. ಅಷ್ಟು ಪವರ್ಫುಲ್ ಟೂಲ್ಸ್ ಯಾರ ಹತ್ರ ಇರುತ್ತೆ, ಮೀಡಿಯಾದವ್ರ ಹತ್ರ ಇರುತ್ತೆ, ಅಕಾರ್ಡಿಂಗ್ ಟು ಸ್ಟುವರ್ಟ್ ಹಾಲ್, ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ, ಸ್ಟುವರ್ಟ್ ಹಾಲ್ ಡ್ರೀವ್ ಮೆನಿ ಆಫ್ ಹಿಸ್ ಐಡಿಯಾಸ್ ಫ್ರಮ್ ಮಾರ್ಕ್ಸಿಸಮಿಂದ ತೊಗೊಂಡಿರೋದು. ಪವರ್ ಇರ್ಬೋದು, ಐಡಿಯಾಲಜಿ, ಕ್ಲಾಸ್ ಇರ್ಬೋದು, ಹೆಜ್ಜಿಮೋನಿ, ಈ ಕಾನ್ಸೆಪ್ಟ್ಸ್ ಎಲ್ಲ ಎಲ್ಲಿಂದ ತೊಗೊಂಡಿರೋಂಥದ್ದು, ಮಾರ್ಕ್ಸಿಸಮಿಂದ ತೊಗೊಂಡಿರೋಂಥದ್ದು. ಯಾರು, ಸ್ಟುವರ್ಟ್ ಹಾಲ್, ಓಕೆನಾ. ಅ ಕೀ ಅಸಂಪ್ಷನ್ ಆಫ್ ಕಲ್ಚರಲ್ ಸ್ಟಡೀಸ್ ಈಸ್ ದ್ಯಾಟ್ ಪೀಪಲ್ ಆರ್ ದ ಪಾರ್ಟ್ ಆಫ್ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಆಫ್. Key assumption of cultural studies is that people are the part of hierarchical structure of power ಅಂತ ಹೇಳ್ಬೋದು. ಅಥವಾ ಪೀಪಲ್ ಪಾರ್ಟ್ ಆಫ್
ದ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಆಫ್ ಪವರ್ ಅಂತ ಹೇಳ್ಬೋದು. ಯಾಕೆಂದರೆ ಕಲ್ಚರಲ್ ಸ್ಟಡೀಸ್ ಎಕ್ಸಾಮಿನ್ ಹೌ ಪವರ್ ಆಪರೇಟ್ಸ್ ಥ್ರೂ ಕಲ್ಚರ್. ಒಂದು ಕಲ್ಚರ್ ಮೂಲಕ ಇರ್ಬೋದು, ಮೀಡಿಯಾ ಮೂಲಕ ಇರ್ಬೋದು, ಐಡಿಯಾಲಜಿಗಳ ಮೂಲಕ ಇರ್ಬೋದು, ಅಥವಾ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಗಳ ಮೂಲಕ ಇರ್ಬೋದು, ಹೇಗೆ ಪವರ್ ಆಪ್ರೇಟ್ ಆಗುತ್ತೆ. ಅದರಿಂದ ಆ ಪವರ್ ಹೇಗೆ ಶೇಪ್ ಮಾಡುತ್ತೆ ನಮ್ಮ ಐಡಿಯಾಲಜಿಗಳನ್ನು, ಅಥವಾ ಪೀಪಲ್ನ ಲೈಫ್ಸ್ ಇರ್ಬೋದು, ಅವರ ಐಡೆಂಟಿಟೀಸನ್ನು ಹೇಗೆ ಶೇಪ್ ಮಾಡುತ್ತೆ, ಹೇಗೆ ಚೇಂಜ್ ಮಾಡುತ್ತೆ ಅನ್ನೋಂಥದ್ದು ಕೀ ಅಸಂಪ್ಷನ್ ಆಫ್ ಕಲ್ಚರಲ್ ಸ್ಟಡೀಸ್ ಅಂತ ಹೇಳ್ಬೋದು. ಓಕೆನಾ? ಓಕೆ. ಅಕಾರ್ಡಿಂಗ್ ಟು ಕಲ್ಚರಲ್ ಸ್ಟಡೀಸ್, ಡ್ಯಾಶ್ ಇನ್ ಆರ್ ಕಲ್ಚರ್ ಈಸ್ ಸ್ಟ್ರಾಂಗ್ಲಿ ಅಫೆಕ್ಟೆಡ್ ಬೈ ದ ಮೀಡಿಯಾ. According to cultural studies, dash is our culture. So dash in our culture is strongly affected by the media. That's basically meaning anta heltivi. Andre meaning in our culture is strongly affected by the media. Andre media do not simply reflect reality. ನಾನು ಈಗ ಹೇಳಿದೆ, ಮೀಡಿಯಾ ಯಾವುದೋ ಒಂದು ವಿಷಯನ ಸುಮ್ಮನೆ ಸಿಂಪಲ್ ಆಗಿ ತೋರಿಸ್ಬಿಡಲ್ಲ. ಏನು ಮಾಡುತ್ತೆ, ದೇ ಆಕ್ಟಿವ್ಲಿ ಶೇಪ್ ಹೌ ಪೀಪಲ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಅಂಡರ್ಸ್ಟ್ಯಾಂಡಿಂಗನ್ನು ಚೇಂಜ್ ಮಾಡಿಸುತ್ತೆ. ಓಕೆನಾ? ಆ್ಯಂಡ್ ಇಂಟರ್ಪ್ರಿಟ್ ದ ಕಲ್ಚರ್, ಇವೆಂಟ್ ಆ್ಯಂಡ್ ಐಡೆಂಟಿಟೀಸ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು, ಅಂದರೆ ಕಂಪ್ಲೀಟ್ ಮೀನಿಂಗನ್ನು ಚೇಂಜ್ ಮಾಡಿಸುತ್ತೆ. ಈಗ ಯಾವುದೇ ಒಂದು ವಿಷಯಗಳಾಗಿರಲಿ, ಕಂಪ್ಲೀಟ್ ಮೀನಿಂಗನ್ನು ಚೇಂಜ್ ಮಾಡಿ ನಿಮ್ಗೆ ತೋರಿಸುವಂಥದ್ದು. ಸಿಂಪಲಾಗಿ ತೋರಿಸಲ್ಲ, ಏನೋ ಕಾಂಪ್ಲೆಕ್ಸ್ ಆಗೇ ತೋರಿಸುವಂಥದ್ದು. ಅದರ ಮೀನಿಂಗನ್ನೇ ಚೇಂಜ್ ಮಾಡಿ ತೋರಿಸ್ತವೆ ಯಾವುದು ಮೀಡಿಯಾಗಳು. ಓಕೆನಾ? ಓಕೆ. ವಾಟ್ ಆರ್ ದ 4 types of cultural theory ಅಂತ ಹೇಳ್ತಾರೆ. ಸೊ ದೇ ಆರ್ ಬೇಸಿಕಲಿ ಹೈರಾರ್ಕಿಕಲ್, ಇಂಡಿವಿಜುವಲಿಸ್ಟಿಕ್, ಇಗ್ಯಾಲಿಟೇರಿಯನ್ ಆ್ಯಂಡ್ ಫೆಟಾಲಿಸ್ಟ್ ಅಂತ ಹೇಳ್ಬಿಟ್ಟು ದಿಸ್ ಆರ್ 4 types of cultural theory. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಓಕೆ. ಕೌಂಟರ್ ಹೆಜಿಮನಿ ಇಸ್ ಅ ಪ್ರೊಸೆಸ್ ದ್ಯಾಟ್. ಕೌಂಟರ್ ಹೆಜಿಮನಿ ಅಂತಂದರೆ ಏನು? ಇಟ್ ಗ್ಲಾರಿಫೈಸ್ ದ ಸ್ಟೇಟಸ್ ಕೋ. ನೋ, ಸ್ಟೇಟಸ್ ಕೋನ ಯಾವತ್ತು, ಈ ಸ್ಟೇಟಸ್ ಅಂತಲೇ ಅಂದ್ಕೊಳ್ಳೋಣ, ಅದನ್ನು ಯಾವತ್ತೂ ಗ್ಲಾರಿಫೈ ಮಾಡಲ್ಲ. ಓಕೆ. ಅಟೆಂಪ್ಟ್ ಟು ಸಸ್ಟೈನ್ ಹೆಜಿಮೋನಿಕ್ ಪವರ್. ಹೆಜಿಮನಿ ಅಂತಂದ್ರೆ ಏನು? ಒಂದು ಕ್ಲಾಸ್ ಡಾಮಿನೇಟ್ ಮಾಡುತ್ತೆ ಇನ್ನೊಂದು ಕ್ಲಾಸನ್ನು, ಇದನ್ನು ಯಾವತ್ತೂ ಗ್ಲಾರಿಫೈ ಮಾಡಲ್ಲ ಅಥವಾ ಸಸ್ಟೈನ್ ಮಾಡಲ್ಲ. ಯಾರು? ಕೌಂಟರ್ ಹೆಜಿಮೋನಿ. ಚಾಲೆಂಜಸ್ ಕ್ಯಾಪಿಟಲಿಸಮ್. ನೋ. ಕೌಂಟರ್ ಕಲ್ಚರ್ ಅಂದ್ರೇನು? ಇಟ್ ಚಾಲೆಂಜಸ್ ದ ಸ್ಟೇಟಸ್ ಕೋ. ಸ್ಟೇಟಸ್ ಕೋ ಅನ್ನು ಚಾಲೆಂಜ್ ಮಾಡುತ್ತೆ. ಆ್ಯಂಡ್ ಅಟೆಂಪ್ಟ್ ಟು ಡಿಸ್ಮ್ಯಾಂಟಲ್ ಹೆಜಿಮೋನಿಕ್ ಪವರ್ ಅಂತ ಹೇಳ್ತಾರೆ. ಅಂದರೆ ಡಿಸ್ಮ್ಯಾಂಟಲ್ ಅಂದ್ರೇನು? ಇರೇಸ್. ಆಯಿತಾ? ಇರೇಸ್ ದ ಹೆಜಿಮೋನಿಕ್ ಪವರನ್ನು ಇರೇಸ್ ಮಾಡುತ್ತೆ. ಸೊ ಹಾಗಾಗಿ ಓನ್ಲಿ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಇನ್ ಕಲ್ಚರಲ್ ಆ್ಯಂಡ್ ಮೀಡಿಯಾ ಸ್ಟಡೀಸ್, ಡಿಕೋಡಿಂಗ್ ರೆಫರ್ಸ್ ಟು. ಓಕೆನಾ? ಇಲ್ಲಿ ನೋಡಿ, ಸೆಂಡರ್ ಏನು ಮಾಡ್ತಾರೆ? ಎನ್ಕೋಡ್ ಮಾಡ್ತಾರೆ, ಕರೆಕ್ಟಾ, ಮೆಸೇಜನ್ನು. ರಿಸೀವರ್ ಏನು ಮಾಡ್ತಾರೆ? ಡಿಕೋಡ್ ಮಾಡ್ತಾರೆ ಮೆಸೇಜನ್ನು. ಕರೆಕ್ಟ್ ಅಲ್ಲ? ಅದನ್ನೇ ಕೇಳ್ತಿರೋದು. ಡಿಕೋಡಿಂಗ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ದ ಪ್ರೊಸೆಸ್ ಆಫ್ ಇಂಟರ್ಪ್ರಿಟಿಂಗ್ ದ ಮೀನಿಂಗ್ ಆಫ್ ದ ಟೆಕ್ಸ್ಟ್ ಬೈ ಬ್ರೇಕಿಂಗ್ ಇಟ್ ಡೌನ್. ನಾನೀಗ ಯಾವುದೋ ಒಂದು ಮೆಸೇಜನ್ನು ನಿಮ್ಗೆ ಕಳಿಸ್ತಿದ್ದೀನಿ, ಅದನ್ನು ಬ್ರೇಕ್ ಡೌನ್ ಮಾಡಿಬಿಟ್ಟು ಅದು ನೀವು ಅರ್ಥ ಮಾಡ್ಕೋತೀರಲ್ಲ, ಅದನ್ನು ಡಿಕೋಡಿಂಗ್ ಅಂತ ಹೇಳ್ತೀವಿ. ಕರೆಕ್ಟ್. ದಿ ಇನ್ವಾಲ್ವ್ಮೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್ ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಗಿವನ್ ಇನ್ ದ ಮೆಸೇಜಸ್. ಇನ್ವಾಲ್ವ್ಮೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್ ಅಂದರೆ ನೀವೊಂದು ಇನ್ಫಾರ್ಮೇಷನನ್ನು ನೀವು ಏನಂತ ಹೇಳ್ತೀವಿ, ಅದರ್ಸ್ ಆ ಇನ್ಫಾರ್ಮೇಷನ್ ಹೇಗೆ ನಾವು ಅರ್ಥ ಮಾಡ್ಕೋತೀವಿ ಬೈ ಬ್ರೇಕಿಂಗ್ ಇಟ್ ಡೌನ್. ಅಥವಾ ನಾವೇನು ಹೇಳ್ಬೋದು, ಇನ್ಫಾರ್ಮೇಷನ್ ಗಿವನ್ ಬೈ ದ ಪೀಪಲ್ ಅಥವಾ ಗಿವನ್ ಇನ್ ದ ಮೆಸೇಜಸ್ ಅಂತಲೂ ಕೂಡ ಹೇಳ್ಬೋದು. ಸೊ ದ್ಯಾಟ್ಸ್ ಬೇಸಿಕಲಿ ಸೆಕೆಂಡ್ ಒನ್ ಕರೆಕ್ಟ್. ಆಯಿತಾ? ದ ವೇ ಇನ್ ವಿಚ್ ಟೆಕ್ಸ್ಟ್ ಕ್ಯಾನ್ ಬಿ ಡಿಸ್ಅಸೆಂಬಲ್ಡ್ ಫಾರ್ ಮೀನಿಂಗ್. ಅಂದರೆ ಇದು ಸೇಮ್. ಡಿಸ್ಅಸೆಂಬಲ್ಡ್ ಅಂದರೆ ಬ್ರೇಕಿಂಗ್ ಡೌನ್. ಆಯಿತಾ? ಪೀಸ್ ಆಗಿ ಮಾಡೋಂಥದ್ದು, ಅಂದರೆ ಅದನ್ನ ಅರ್ಥ ಮಾಡ್ಕೊಳ್ಳೋಂಥದ್ದು, ಪ್ರತಿಯೊಂದನ್ನು ಬ್ರೇಕ್ ಮಾಡಿಬಿಟ್ಟು ಅರ್ಥ ಮಾಡ್ಕೊಳ್ಳೋಂಥದ್ದು. ಸೊ ದಿಸ್ ಇಸ್ ಕರೆಕ್ಟ್. ದ ವೇ ಇನ್ ವಿಚ್ ಟೆಕ್ಸ್ಟ್ ಆರ್ ಪುಟ್ ಟುಗೆದರ್ ನಾವೇನಂತ ಹೇಳ್ತೀವಿ? ಎನ್ಕೋಡಿಂಗ್ ಅಂತ ಹೇಳ್ತೀವಿ, ನಾಟ್ ಡಿಕೋಡಿಂಗ್. ಸೊ ಹಾಗಾಗಿ ABC ಆರ್ ಕರೆಕ್ಟ್. ಓಕೆನಾ? ಓಕೆ. ನೆಕ್ಸ್ಟ್ ನೋಡೋಣ. ಇನ್ ಕಲ್ಚರಲ್ ಸ್ಟಡೀಸ್, ಆಡಿಯನ್ಸ್ ರೆಫರ್ಸ್ ಟು. ಆಡಿಯನ್ಸ್ ಅಂದರೆ ಯಾರು? ಗ್ರೂಪ್ ಆಫ್ ಪೀಪಲ್ ಹೂ ಪ್ರೆಸೆಂಟ್ ಇನ್ ಶೋ, ಅ ಗ್ರೂಪ್ ಆಫ್ ಪೀಪಲ್ ಹೂ ಪ್ರೊಡ್ಯೂಸ್ ಅ ಶೋ, ಗ್ರೂಪ್ ಆಫ್ ಪೀಪಲ್ ಹೂ ಪರ್ಫಾರ್ಮ್ ಇನ್ ಅ ಶೋ, ಅ ಗ್ರೂಪ್ ಆಫ್ ಪೀಪಲ್ ಹೂ ಕನ್ಸ್ಯೂಮ್ ಇನ್ ಅ ಶೋ. ಓಕೆನಾ? ಆನ್ಸರ್ ಬಂದುಬಿಟ್ಟು ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಪ್ರೆಸೆಂಟ್ ಇನ್ ದ ಶೋ. ಓಕೆನಾ? ನಾನು ಯಾವುದೋ ಒಂದು ಅಂದ್ಕೊಳ್ಳೋಣ, ಯಾವುದೋ ಒಂದು ಕ್ರಾಫ್ಟನ್ನು ರೆಡಿ ಮಾಡಿದ್ದೀನಿ. ನಾನು ಏನು ಮಾಡ್ತೀನಿ ಅಂತಂದರೆ ಅದನ್ನು ಎಕ್ಸಿಬಿಟ್ ಮಾಡ್ತೀನಿ ಎಕ್ಸಿಬಿಷನಲ್ಲಿ. ಆವಾಗ ಏನು ಹೇಳ್ತಾರೆ, ಆಡಿಯನ್ಸ್ ಏನು ಮಾಡ್ತಾರೆ, ಅದನ್ನು ಏನು ಮಾಡ್ತಾರೆ, ಆ ಒಂದು ಶೋ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಸೊ ದಿಸ್ ಇಸ್ ಬೇಸಿಕಲಿ ಆಡಿಯನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಅ ಗ್ರೂಪ್ ಆಫ್ ಪೀಪಲ್ ಹೂ ಕನ್ಸ್ಯೂಮ್. ಹೌದು, ನೋಡ್ತಾರೆ, ಪ್ಲಸ್ ಅದವ್ರು ಏನು ಮಾಡ್ತಾರೆ, ಅದನ್ನು ತಗೊಳ್ತಾರೆ. ಕರೆಕ್ಟಲ್ಲ? ಯಾವುದೋ ಕ್ರಾಫ್ಟನ್ನು ಅವರು ಪರ್ಚೇಸ್ ಮಾಡ್ತಾರೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ ಕಲ್ಚರಲ್ ಸ್ಟಡೀಸಲ್ಲಿ? ಆಡಿಯನ್ಸ್ ಅಂತ ಹೇಳ್ತೀವಿ. ಓಕೆನಾ? ಓಕೆ. ಪ್ರೊಡ್ಯೂಸ್ ಮಾಡೋದು ಯಾರು? ಪ್ರೊಡ್ಯೂಸರ್ ಅಲ್ವಾ? ಪರ್ಫಾರ್ಮ್ ಮಾಡೋದು ಯಾರು? ಪರ್ಫಾರ್ಮರ್, ನಾಟ್ ಆಡಿಯನ್ಸ್. ಓಕೆನಾ? ಓಕೆ. ನೋಡಿ, ಮ್ಯಾಚ್ ದ ಬುಕ್ಸ್ ವಿತ್ ಆಥರ್. ಸ್ಟುವರ್ಟ್ ಹಾಲ್, ರಿಚರ್ಡ್ ಹೊಗಾರ್ಟ್, E.P. ಥಾಮ್ಸನ್, ರೇಮಂಡ್ ವಿಲಿಯಮ್. ರೇಮಂಡ್ ವಿಲಿಯಮ್ ಯಾವ್ದು ಬರೆದಿದ್ದಾರೆ?
ಕಲ್ಚರ್ ಆ್ಯಂಡ್ ಸೊಸೈಟಿ. ಕಲ್ಚರ್ ಆ್ಯಂಡ್ ಸೊಸೈಟಿ ಡಿ ಈಸ್ ಒನ್ ಎಲ್ಲಿದೆ, ಒಂದೇ ಆಪ್ಷನ್ಸಲ್ಲಿ ಇರೋದು. ಸೊ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸ್ಟುವರ್ಟ್ ಹಾಲ್ ಯಾವ್ದು ಬರೆದಿದ್ದಾರೆ, ಮೀಡಿಯಾ ಆ್ಯಂಡ್ ಕಲ್ಚರಲ್ ಸ್ಟಡೀಸ್ ಕೀ ವರ್ಕ್ಸ್. ಓಕೆ, ರಿಚರ್ಡ್ ಹಾಗಾಟ್ ಯಾವ್ದು ಬರೀತಾರೆ, ಯೂಸಸ್ ಆಫ್ ಲಿಟ್ರಸಿ. ಓಕೆ, ನೆಕ್ಸ್ಟ್ E.P. ಥಾಮ್ಸನ್ ಯಾವ್ದು ಬರೀತಾರೆ, ಕಸ್ಟಮ್ಸ್ ಇನ್ ಕಾಮನ್ ಸ್ಟಡೀಸ್ ಇನ್ ಟ್ರೆಡಿಷನಲ್ ಪಾಪ್ಯುಲರ್ ಲ್ಯಾಂಗ್ವೇಜ್. ದೆನ್ ಕಲ್ಚರಲ್ ಸೊಸೈಟಿ ರೇಮಂಡ್ ವಿಲಿಯಮ್. ಒಂದು ಆಪ್ಷನ್ಸನ್ನು ನೀವು ಇದನ್ನ ಈಸಿಯಾಗಿ ಆನ್ಸರನ್ನು ಕಂಡುಹಿಡಿಬೋದು. ಓಕೆನಾ. ಕಲ್ಚರಲ್ ಸ್ಟಡೀಸ್ ಆರಿಜಿನೇಟೆಡ್ ಇನ್ ಡ್ಯಾಶ್ ಆ್ಯಂಡ್ ಸಮ್ ಕ್ರಿಟಿಕ್ಸ್ ಥಿಂಕ್ ಇಟ್ ಕೆನಾಟ್ ಬಿ ಇಫೆಕ್ಟಿವ್ಲಿ ಎಕ್ಸ್ಟೆಂಡೆಡ್ ಟು ಅದರ್ ಸ್ಟಡೀಸ್. ಕಲ್ಚರಲ್ ಸ್ಟಡೀಸ್ ಎಲ್ಲಿ ಫಸ್ಟು ಒರಿಜಿನೇಟ್ ಆಗಿದ್ದು, ಬ್ರಿಟೇನಲ್ಲಿ, ಎಸ್ಪೆಷಲಿ ಬರ್ಮಿಂಗ್ಹ್ಯಾಮ್ ಅಂತ ಹೇಳ್ಬಾರ್ದು. ಇದನ್ನೇನಂತ ಕರಿತೀವಿ, ಸೆಂಟರ್ ಫಾರ್ ದ ಕಂಟೆಂಪ್ರರಿ ಕಲ್ಚರಲ್ ಸ್ಟಡೀಸ್ CCCS ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1964. ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಪ್ಲೇಟೋ ಮೈಮಸಿಸ್ ಅಂದ್ರೇನು, ಮೈಮಸಿಸ್ ಅಂದರೆ ಇಮಿಟೇಷನ್. ಎಲ್ಲಿ ಹೇಳಿದ್ದಾರೆ, ದ ರಿಪಬ್ಲಿಕ್ಕಲ್ಲಿ ಅದನ್ನು ಹೇಳ್ತಾರೆ. ವೆರಿ ಈಸಿ ಕ್ವೆಶ್ಚನ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸ್ ಅಂತಲೂ ಕೂಡ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ನೋಡಿ, ಅಕಾರ್ಡಿಂಗ್ ಟು ಲಾಂಜಿನಸ್ ಸಬ್ಲಿಮಿಟಿ ಅಂತಂದ್ರೆ ಏನು, ಸಬ್ಲಿಮಿಟಿ ಅಂತಂದರೆ ದ ಇಕೋ ಆಫ್ ದ ಗ್ರೇಟ್ನೆಸ್ ಆಫ್ ಸೋಲ್ ಅಂತ ಹೇಳ್ತೀವಿ. ಸಬ್ಲಿಮಿಟಿ ಅಂದರೆ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಗ್ರೇಟ್ನೆಸ್ ಆಫ್ ಥಾಟ್ ಆ್ಯಂಡ್ ಎಲಿವೇಟೆಡ್ ಎಕ್ಸ್ಪ್ರೆಷನ್. ಗ್ರೇಟ್ನೆಸ್ ಆಫ್ ಥಾಟ್ ಮತ್ತು ಎಲಿವೇಟೆಡ್ ಎಕ್ಸ್ಪ್ರೆಷನ್ಸನ್ನು ಏನಂತ ಕರೀತಾರೆ, ಇಕೋ ಆಫ್ ದ ಗ್ರೇಟ್ನೆಸ್ ಆಫ್ ಸೋಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆನಾ. ದ ಸ್ಟೇಟ್ಮೆಂಟ್ ಹರ್ ವರ್ಲ್ಡ್ ಇಸ್ ಬ್ರೇಸನ್ ದ ಪೋಯೆಟ್ಸ್ ಓನ್ಲಿ ಡೆಲಿವರ್ ಗೋಲ್ಡನ್ ಇಸ್ ಮೇಡ್ ಬೈ. Who said this particular line? That's basically Philip Sidney in his famous work An Apology for Poetry ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಲೈನನ್ನು ಹೇಳ್ತಾರೆ. ಓಕೆನಾ. ನೆಕ್ಸ್ಟ್, ಹೂ ಕಾಲ್ಡ್ ಇಮ್ಯಾಜಿನೇಷನ್ ಆಸ್ ಇಸಂಪ್ಲಾಸ್ಟಿಕ್ ಪವರ್. ವೆರಿ ಈಸಿ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸ್ ಅಂತಲೂ ಕೂಡ ಹೇಳ್ತೀವಿ. ಸೊ ದಿಸ್ ಇಸ್ ನನ್ ಅದನ್ ಸ್ಯಾಮ್ಯುಯಲ್ ಕೂಲ್ರಿಡ್ಜ್ ಹೇಳ್ತಾರೆ. ಇಸಂಪ್ಲಾಸ್ಟಿಕ್ ಪವರನ್ನು ಎಲ್ಲಿ ಯೂಸ್ ಮಾಡಿದರೆ, ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಎಲ್ಲಿ ಹೇಳಿದ್ದಾರೆ ಅಂದರೆ ಬಯೋಗ್ರಫಿಯಲ್ ಹಿಸ್ಟರಿಯಾದಲ್ಲಿ ಹೇಳಿದ್ದಾರೆ. ವಾಟ್ ಯು ಮೀನ್ ಬೈ ಇಸಂಪ್ಲಾಸ್ಟಿಕ್ ಅಂದರೆ ದ ಪವರ್ ಆಫ್ ಇಮ್ಯಾಜಿನೇಷನ್ ಟು ಶೇಪ್ ಆ್ಯಂಡ್ ಯುನಿಫೈಡ್ ಡಿಸಪರೇಟ್ ಎಲಿಮೆಂಟ್ ಇನ್ ಟು ಅ ಹಾರ್ಮೋನಿಯಸ್ ಹೋಲ್. ಅಂದರೆ ಪವರ್ ಆಫ್ ಇಮ್ಯಾಜಿನೇಷನ್ ಏನು ಮಾಡುತ್ತೆ ಅಂತಂದರೆ ಒಂದು ವಿಷಯವನ್ನು ಶೇಪ್ ಮಾಡುತ್ತೆ ಆ್ಯಂಡ್ ಯುನಿಫೈಡ್ ಅದಷ್ಟನ್ನು ಜೊತೆ ಸೇರಿ ಒಂದು ಹೋಲ್ ಥಿಂಗ್ ಆಗಿ ತೋರಿಸುತ್ತೆ ಅಂತ ಹೇಳ್ತಾರೆ. ಓಕೆನಾ. ಓಕೆ, ವಾಟ್ ಡಸ್ I.A. ರಿಚರ್ಡ್ಸ್ ಮೀನ್ ಬೈ ದ ಟರ್ಮ್ ಸಿಂಥಿಯಾಸಿಸ್ ಅಂತಂದ್ರೇನು, ಹಾರ್ಮನಿ ಆ್ಯಂಡ್ ಇಕ್ವಿಲಿಬ್ರಿಯಮ್ ಆಫ್ ಇಂಪಲ್ಸಸ್ ಅಂತ ಹೇಳ್ತೀವಿ. ಇಕ್ವಿಲಿಬ್ರಿಯಮ್ ಅಂದರೆ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಆಯಿತಾ, ಸ್ಟೇಟ್ ಆಫ್ ಬ್ಯಾಲೆನ್ಸ್. I.A. ರಿಚರ್ಡ್ಸ್ನ ಸಿಂಥಿಯಾಸಿಸ್ ಅಂದರೆ ಹಾರ್ಮನಿ ಆ್ಯಂಡ್ ಇಕ್ವಿಲಿಬ್ರಿಯಮ್ ಆಫ್ ಇಂಪಲ್ಸಸ್ ಅಂತ ಹೇಳ್ಬೋದು. ಹೂ ಸೆಡ್ ಅ ಪೋಯೆಟ್ ಈಸ್ ಅ ಮ್ಯಾನ್ ಸ್ಪೀಕಿಂಗ್ ಟು ಮೆನ್. It's very easy. That's none other than William Wordsworth in his famous work Lyrical Ballads preface ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟನ್ನು ಹೇಳ್ತಾರೆ. ಓಕೆನಾ. Who made the following comment? Poets are the unacknowledged legislature of the world and poetry records the best and happiest moment of the happiest and best moments. Very easy. P.B. Shelley ಹೇಳಿರೋಂಥದ್ದು. ಓಕೆನಾ. Okay. A.C. Bradley's Shakespearean Tragedy was published in the year. Shakespearean Tragedy published in the year 1905 ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆನಾ. Axel Castle was written by Edmund Wilson, which was published in the year 1931. Axel Castleನ ಫುಲ್ ಟೈಟಲ್ ಏನು, A Study in the Imaginative Literature of 1870 to 1930 ಅಂತ ಹೇಳ್ಬೋದು. According to Eliot, poetry is escape from personality. ಅಲ್ಲೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಇನ್ ದ ಎಸ್ಸೆ ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟಲ್ಲಿ ಹೇಳ್ತಾರೆ, ಪೋಯಟ್ರಿ ಇಸ್ ನಾಟ್ ಅ ಟರ್ನಿಂಗ್ ಲೂಸ್ ಆಫ್ ಇಮೋಷನ್ ಬಟ್ ಅನ್ ಎಸ್ಕೇಪ್ ಫ್ರಮ್ ಇಮೋಷನ್. ಇಟ್ ಇಸ್ ನಾಟ್ ಎಕ್ಸ್ಪ್ರೆಷನ್ ಆಫ್ ದ ಪರ್ಸ್ನಾಲಿಟಿ ಬಟ್ ಆಲ್ಸೋ ಎಸ್ಕೇಪ್ ಫ್ರಮ್ ದ ಪರ್ಸ್ನಾಲಿಟಿ. ಎಸ್ಕೇಪ್ ಫ್ರಮ್ ದ ಪರ್ಸ್ನಾಲಿಟಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. Okay. Identify the correct group of exponent of the reader response theory on the reception theory. Reception theory ಯಾರ್ಯಾರು ಬರ್ತಾರೆ ಅಂತ ಕೇಳ್ತಿದ್ದಾರೆ. E.D. Histrich, Stanley Fish, Patrocinio P. Sandvicart, then Jonathan Guller. ಇವರೆಲ್ಲ ಬರ್ತಾರೆ. ಓಕೆನಾ. ವೆರಿ ಇಂಪಾರ್ಟೆಂಟ್, ಮೇ ಆಸ್ಕ್ ಇನ್ ಯರ್ ಎಕ್ಸಾಮ್. ಅಗೇನ್ ರಿಪೀಟ್ ಆಗ್ಬೋದು ಈ ಕ್ವೆಶ್ಚನ್. ಓಕೆನಾ. Okay. Match the following and choose the correct answer. T.S. Eliot, John Keats, Cesare, and Stephen Greenblatt. Stephen Greenblatt, New Historicism. Cesare, Linguistic. John Keats, Negative Capability. And T.S. Eliot, ಬಂದ್ಬಿಟ್ಟು Historical Sense ಅಂತ ಹೇಳ್ಬಿಟ್ಟು ಹೇಳ್ಬೋದು. So second one is the correct answer. Okay na? Feminism is an alignment of political interest according to. Feminism is alignment of political interest according to Rosalind Coward and Michael Barrett ಅವ್ರು ಹೇಳಿರೋಂಥದ್ದು ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಸನ್ನು.
ಓಕೆನಾ? ಓಕೆ, ಚೂಸ್ ದ ಕರೆಕ್ಟ್ ಆನ್ಸರ್. ಸೊಜೋರೆ ಈಸ್ ಅ ಫಾದರ್ ಆಫ್ ಮಾಡರ್ನ್ ಲಿಂಗ್ವಿಸ್ಟಿಕ್. ಕರೆಕ್ಟ್ ಅಲ್ವಾ? ಸೊಜೋರೆ ಫೇವರ್ಡ್ ಲ್ಯಾಂಗ್ ಓವರ್ ಪೆರೋಲ್. ಓಕೆ. ಸೊಜೋರೆ ಫೋಕಸ್ಡ್ ಆನ್ ಡಯಾಕ್ರಾನಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜ್. Okay, Sojore remarked that the linguistic sign is arbitrary. This is correct, alva. So, but Sojore focused on synchronic study, aita, not diachronic study. Or supported synchronic studies, not diachronic. So, hagagi A, B, D are correct. Aita, A, B, D. First one is the correct answer. Anta helbodu. Okay na? In his problems of Dostoevsky's poetics, Dash introduced the idea of polyphonic novel. Polyphony-ಯನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ವೆರಿ ಈಸಿ, ಮಿಖೇಲ್ ಬಾಕ್ತಿನ್ ಆಯ್ತಾ? ಓಕೆ, ನೆಕ್ಸ್ಟ್ ನೋಡೋಣ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಂಬರ್ಸ್ ಆಫ್ ದ ಏಲ್ ಸ್ಕೂಲ್ ಆಫ್ ಡಿಕನ್ಸ್ಟ್ರಕ್ಷನ್. ವೆರಿ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸ್ ಅಂತಲೂ ಕೂಡ ಹೇಳ್ಬೋದು. ದಟ್ಸ್ ನನ್ ಅದನ್ ಪೌಲ್ ಡಿ ಮ್ಯಾನ್. ಅವ್ರು ಬಿಟ್ಟರೆ ಮತ್ತೆ ಯಾರ್ಯಾರು ಇದ್ದಾರೆ ನೆನ್ಪಿಟ್ಕೊಳ್ಳಿ. JH ಮಿಲ್ಲರ್, ಜಾಫ್ರಿ ಹಾರ್ಟ್ಮನ್ ಆ್ಯಂಡ್ ಹೆರಾಲ್ಡ್ ಬ್ಲೂಮ್ ಇರ್ತಾರೆ. ಓಕೆನಾ? ಡ್ಯಾಶ್ ಡೆವಲಪ್ಡ್ ದೇರ್ ಕ್ರಿಟಿಕ್ ಆಫ್ ಕ್ಯಾಪಿಟಲಿಸಮ್ ಇನ್ ಟರ್ಮ್ಸ್ ಆಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಮೆಟೀರಿಯಲ್ ವರ್ಲ್ಡ್ ಬಗ್ಗೆ ಯಾರು ಹೇಳಿರೋಂಥದ್ದು? ವೆರಿ ಈಸಿ, ಕಾರ್ಲ್ ಮಾರ್ಕ್ಸ್ ಮತ್ತು ಫೆಡ್ರಿಕ್ ಏಂಜಲ್ ಅವರು ಹೇಳಿರೋಂಥದ್ದು. ಓಕೆನಾ? ನೆಕ್ಸ್ಟ್, ಆಲ್ಬರ್ಟ್ ಮಿಮೀಸ್ ಕ್ಲಾಸಿಕಲ್ ಸ್ಟಡಿ ಡ್ಯಾಶ್ ಅನಲೈಸಸ್ ದ ಸೈಕಾಲಜಿ ಆಫ್ ಕೊಲೋನಿಯಲಿಸಮ್ ಆ್ಯಂಡ್ ಇಫೆಕ್ಟ್ ಇಟ್ ಹ್ಯಾಸ್ ಅಪಾನ್ ದ ಕೊಲೊನೈಸರ್ ಆ್ಯಂಡ್ ಕೊಲೊನೈಸ್ಡ್. ಈ ಕೊಲೋನಿಯಲಿಸಮ್ ಇದೆಯಲ್ಲ, ಹೇಗೆ ಕೊಲೊನೈಸರ್ ಮತ್ತು ಕೊಲೊನೈಸ್ಡ್ ಮೈಂಡ್ಸೆಟನ್ನು ಚೇಂಜ್ ಮಾಡಿದ್ರೆ ಸೈಕಾಲಜಿಕಲ್ ಇಫೆಕ್ಟ್ ಹೇಗಾಗಿದೆ ಅವ್ರ ಮೇಲೆ ಅನ್ನೋದನ್ನು ಇಮಿಸ್ ಸಿಜಾರೆ ಆಲ್ಬರ್ಟ್ ಮೆಮಿ ಯಾವ ಒಂದು ವರ್ಕಲ್ಲಿ ಹೇಳಿದ್ದಾರೆ ಅಂತ ಕೇಳ್ತಾರೆ. ದಟ್ಸ್ ಬೇಸಿಕಲಿ ದ ಕೊಲೊನೈಸರ್ ಆ್ಯಂಡ್ ಕೊಲೊನೈಸ್ಡಲ್ಲಿ ಹೇಳ್ತಾರೆ. ಓಕೆನಾ? ನೆಕ್ಸ್ಟ್, ಪ್ರಾಸ್ಪೆರೋ ಬಂದುಬಿಟ್ಟು ಪ್ರಾಸ್ಪೆರೋ ಆ್ಯಂಡ್ ಕ್ಯಾಲಿಬನ್ ಯಾವುದ್ರಲ್ಲಿ ಬರ್ತಾರೆ? ಯಾರು ಬರೆದಿದ್ರು? ದಿಸ್ ಬೇಸಿಕಲಿ ಅಸೋಸಿಯೇಟೆಡ್ ವಿತ್ ಎಮಿ ಸಿಜಾರೆ ಅಂತ ಹೇಳ್ಬೋದು. ನೆಕ್ಸ್ಟ್, ಕೊಲೊನೈಸ್ಡ್ ಆಲ್ಬರ್ಟ್ ಮೆಮಿ. ಬ್ಲ್ಯಾಕ್ಸ್ ಇನ್ ವೈಟ್ ಮಾಸ್ಕ್ ಫ್ರಾನ್ಸ್ ಫೆನಾನ್. ಡಿಸ್ಕೋರ್ಸ್ ಆನ್ ಕೊಲೋನಿಯಲಿಸಮ್ ಆಮಿ ಸಿಜಾರೆ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್, ಡೊನಾಲ್ಡ್ ರಾಸ್ಟರ್ ನೇಚರ್ಸ್ ಇಕಾನಮಿ ಪಬ್ಲಿಷ್ಡ್ ಇನ್ ಡ್ಯಾಶ್ ಬಿಕಮ್ ಟೆಕ್ಸ್ಟ್ ಬುಕ್ ಫಾರ್ ದ ಸ್ಟಡಿ ಆಫ್ ಇಕಲಾಜಿಕಲ್ ಥಾಟ್ ಡೌನ್ ದ ಏಜಸ್. ನೇಚರ್ಸ್ ಇಕಾನಮಿ ಯಾವಾಗ ಪಬ್ಲಿಷ್ ಆಗಿರೋದು ಅಂತ ಕೇಳ್ತಾರೆ. ದಟ್ಸ್ ಬೇಸಿಕಲಿ 1977 ಅಂತ ಹೇಳ್ಬೋದು. ಓಕೆನಾ? Kate Millet's dash, situated at the crossroad of literary and cultural criticism and political theory, launched a major criticism of colonial male authors like D.H. Lawrence, Norman Mailer and Henry Mailer. ಓಕೆ, ಸೊ ಕೇಟ್ ಮಿಲೆಟ್ ಅವರ ಸೆಕ್ಷುವಲ್ ಪೊಲಿಟಿಕ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇದು ಟಾಕಿಂಗ್ ಅಬೌಟ್ the representation of the women by these canonical male authors ಅಂದರೆ DH ಲಾರೆನ್ಸ್, ಹೆನ್ರಿ ಮಿಲ್ಲರ್ ಅವ್ರು ಹೇಗೆ ರೆಪ್ರೆಸೆಂಟ್ ಮಾಡಿದರೆ ವಿಮೆನ್ನು ಅನ್ನೋದನ್ನು ಎಲ್ಲಿ ಹೇಳಿದ್ದಾರೆ? ಸೆಕ್ಷುವಲ್ ಪಾಲಿಟಿಕ್ಸಲ್ಲಿ ಹೇಳಿದ್ದಾರೆ. ಆಯಿತಾ? ಸಾರಿ, ನನಗೂ ಕೊಲೋನಿಯಲ್ ಅಂತ ಹೇಳಿದೆ, ರಿಯಲಿ ಸಾರಿ. ಕೆನಾನಿಕಲ್ ಮೇಲ್ ಆಥರ್ಸ್. ಆಯಿತಾ? ಓಕೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್? ವೆರಿ ಈಸಿ, ಪರ್ಪಸಿವ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ರೆಸ್ಟ್ ಆಫ್ ದೆಮ್ ಯಾವ್ದು ಹೇಳ್ತೀವಿ? ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಬರುತ್ತೆ. ಆಯಿತಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಎಥಿಕಲ್ ಕನ್ಸಿಡರೇಷನ್ ಇಸ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ವೆನ್ ಕಂಡಕ್ಟಿಂಗ್ ರಿಸರ್ಚ್ ಇನ್ವಾಲ್ವಿಂಗ್ ವಲ್ನರೇಬಲ್ ಪಾಪ್ಯುಲೇಷನ್ ಸಚ್ ಆಸ್ ಚಿಲ್ಡ್ರನ್ ಆ್ಯಂಡ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್? ಈಗ ಫಾರ್ ಎಕ್ಸಾಂಪಲ್, ನೀವು ರಿಸರ್ಚ್ ಮಾಡ್ತಿದ್ದೀರಾ, ಎಕ್ಸ್ಪೆಷಲಿ ಚಿಲ್ಡ್ರನ್ ಇರ್ಬೋದು, ಅವ್ರ ಮೇಲೆ ರಿಸರ್ಚ್ ಮಾಡ್ತಿದ್ದೀರಾ, ಅಥವಾ ಒಂದು ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಏನಿದ್ದಾರೆ ಅವ್ರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀರಾ. ಆವಾಗ ನಿಮಗೆ ಒಂದು ರಿಸರ್ಚ್ ಎಥಿಕ್ಸ್ ಅಂತ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಯಾವುದು ಅಂತ ಕೇಳ್ತಿದ್ದಾರೆ. ದ್ಯಾಟ್ಸ್ ಬೇಸಿಕಲಿ ಇನ್ಫಾರ್ಮ್ಡ್ ಕನ್ಸೆಂಟ್. ಅಂದರೆ ನೀವು ಚಿಲ್ಡ್ರನ್ ಬಗ್ಗೆ ಮಾಡ್ತಿದ್ದೀರಾ ಅಂದರೆ ಪೇರೆಂಟ್ಸಿಂದ ನೀವೇನು ಮಾಡಬೇಕು, ಅಥವಾ ಗಾರ್ಡಿಯನಿಂದ ಕನ್ಸೆಂಟನ್ನು ತಗೋಬೇಕು. ಆಯಿತಾ? ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಆದರೆ ಲೀಗಲ್ ಅಥಾರಿಟೀಸ್ಗಳ ಜೊತೆ ನೀವೇನು ಮಾಡಬೇಕು? ಕನ್ಸೆಂಟನ್ನು ತೊಗೋಬೇಕಾಗತ್ತೆ. ಓಕೆನಾ? ಸೊ ಇದು ರಿಸರ್ಚ್ ಎಥಿಕ್ಸ್ ಅಂತ ಹೇಳ್ಬೋದು. ನೀವು ಒಂದು ರಿಸರ್ಚ್ ಮಾಡಬೇಕಿದ್ರೆ ಕನ್ಸೆಂಟನ್ನು ತೊಗೊಂಡು ರಿಸರ್ಚ್ ಮಾಡಬೇಕು. ಎಕ್ಸ್ಪೆಷಲಿ ಚಿಲ್ಡ್ರನ್ ಮೇಲೆ, ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ಯು ಮಸ್ಟ್ ಏನಂತ ಕನ್ಸೆಂಟನ್ನು ತೊಗೊಳ್ಳೇಬೇಕಾಗತ್ತೆ. ಓಕೆನಾ? A researcher is conducting a study to examine the effect of new teaching method. ಅಂದರೆ ನ್ಯೂ ಟೀಚಿಂಗ್ ಮೆಥಡ್ ಹೇಗೆ ಇಫೆಕ್ಟ್ ಆಗುತ್ತೆ ಆನ್ ದ ಸ್ಟೂಡೆಂಟ್ ಲರ್ನಿಂಗ್ ಔಟ್ಕಮ್ ಮೇಲೆ ಅನ್ನೋದನ್ನು ಯಾವ ರಿಸರ್ಚಲ್ಲಿ ನೋಡ್ಬೋದು ಅಂತ ಕೇಳ್ತಾರೆ. ಎಕ್ಸ್ಪೆರಿಮೆಂಟಲ್ ಸ್ಟಡಿ ಅಂತ ಹೇಳ್ಬೋದು. ಈಗ ನ್ಯೂ ಟೀಚಿಂಗ್ ಮೆಥಡನ್ನು ನಾವು ಇಂಡಿಪೆಂಡೆಂಟ್ ವೇರಿಯಬಲ್ ಆದರೆ, ಡಿಪೆಂಡೆಂಟ್ ವೇರಿಯಬಲ್ ಯಾರು? ಸ್ಟೂಡೆಂಟ್ಸ್ ಅಲ್ವಾ? ಹೇಗೆ ಲರ್ನಿಂಗ್ ಔಟ್ಕಮ್ ಬಂತು ಹೊಸ ಟೀಚಿಂಗ್ ಮೆಥಡ್ಸನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ, ಸೊ ಹೇಗೆ ಸ್ಟೂಡೆಂಟ್ಸ್ ಮೇಲೆ ಪರಿಣಾಮ ಬೀಳ್ತು ಅನ್ನೋವಂಥದ್ದು ನಾವು ಯಾವುದ್ರಲ್ಲಿ ನೋಡ್ಬೋದು? ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ನೋಡ್ಬೋದು. ಓಕೆನಾ? Which type of data collection involves observing participants in their natural environment without intervening or manipulating? ಅಂದರೆ ನಾವೊಂದು ಡಾಟಾ ಕಲೆಕ್ಟ್ ಮಾಡ್ತೀವಿ,
ನಾವು ಏನೇ ಒಂದು ಏನಂತ ಹೇಳ್ತೀವಿ ಆ ಒಂದು ಪರ್ಟಿಕ್ಯುಲರ್ ಪಾರ್ಟಿಸಿಪೆಂಟ್ಸಿಗೆ ನಾವು ಏನು ತೊಂದರೆ ಮಾಡೋದಕ್ಕೆ ಹೋಗಲ್ಲ, ಮ್ಯಾನಿಪುಲೇಟ್ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ನಾವು ಅಬ್ಸರ್ವ್ ಮಾಡ್ತೀವಿ ಇನ್ ದೇಯರ್ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಅದನ್ನು ಏನಂತ ಕರಿತೀವಿ ಅಂತಂದರೆ ಫೀಲ್ಡ್ ಅಬ್ಸರ್ವೇಷನ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್, ಇನ್ ಫಿನೋಮೆನಾಲಜಿಕಲ್ ರಿಸರ್ಚ್ ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ಬ್ರಾಕೆಟಿಂಗ್? ಬ್ರಾಕೆಟಿಂಗ್ ಅಂತಂದ್ರೇನು? ಬೇಸಿಕಲಿ ರಿಮೂವ್ ಬಯಾಸಿಸ್ ಫ್ರಮ್ ರಿಸರ್ಚರ್ ಪರ್ಸ್ಪೆಕ್ಟಿವ್. ಅಂದರೆ ನಾವೀಗ ಒಂದು ಯಾವುದೋ ರಿಲಿಜನ್ ಬಗ್ಗೆ ನಾವು ರಿಸರ್ಚ್ ಮಾಡ್ತಿದ್ದೀವಿ ಅಂದ್ಕೊಳ್ಳೋಣ, ನಮಗೊಂದು ಬಯಾಸ್ಡ್ ಒಪಿನಿಯನ್ ಇರುತ್ತೆ ಅವ್ರ ಬಗ್ಗೆ. ಅದನ್ನು ರಿಮೂವ್ ಮಾಡೋದಕ್ಕೆ ನಾವು ಬ್ರಾಕೆಟಿಂಗ್ ಅಥವಾ ಈ ಪೋರ್ಷನ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ನೆಕ್ಸ್ಟ್, ಮ್ಯಾಚ್ ದ ಲೀಸ್ಟ್ ವಿತ್ ಲೀಸ್ಟ್ ಟು. ಕೋಹಾ, ಎಲಿಪ್ಸಸ್, SIC ಆ್ಯಂಡ್ APA. SIC ನಾವು ಆ್ಯಕ್ಚುಲಿ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಇತ್ತು ಅದರಲ್ಲಿ SIC ಅಂದ್ರೇನು? ಆ್ಯಸ್ ಇನ್ ದ ಒರಿಜಿನಲ್ ಅಂತ ಹೇಳಿಬಿಟ್ಟು, ಕರೆಕ್ಟ್ ಅಲ್ವಾ? ಆ್ಯಸ್ ಇನ್ ದ ಒರಿಜಿನಲ್ ಅಂತ ಇತ್ತು. C is 1 ಎಲ್ಲಿದೆ ನೋಡಿ? ಯಾ, ಓಕೆನಾ. ಎಲಿಪ್ಸಸ್ ಅಂದರೆ ನಾನು ಹೇಳಿದೆ ಅದು 3 dots ಕಂಟಿನ್ಯೂಯೇಷನ್ ಅಂತ ಹೇಳ್ಬಿಟ್ಟು, ಕರೆಕ್ಟ್ ಅಲ್ಲ? ಎಲಿಪ್ಸಸ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ 2 ಆಪ್ಷನಿಗೆ ಆನ್ಸರ್ ಗೊತ್ತಿದೆ ಅಂತಂದರೆ ಅಥವಾ ಒಂದು ಗೊತ್ತಿದ್ರೂ ಡೆಫಿನೆಟ್ಲಿ ನೀವು ಈ ಮ್ಯಾಚ್ ದ ಫಾಲೋವಿಂಗನ್ನು ಈಸಿಯಾಗಿ ಅದರ ಆನ್ಸರ್ನ ಕಂಡುಹಿಡಿಬೋದು. ಆ್ಯಕ್ಚುಲಿ ಅದಕ್ಕೆ ಹೇಳೋದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಈ ಥರ ಎಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡೋಣ. ವಿಚ್ 2 ಆಫ್ ದ ಫಾಲೋವಿಂಗ್ ಆರ್ ಲೆಜಿಟಿಮೇಟ್ ಫ್ರೇಮ್ವರ್ಕ್ ಫಾರ್ ಸೆಟ್ಟಿಂಗ್ ಔಟ್ ಲಿಟ್ರೇಚರ್ ರಿವ್ಯೂ? ಲೆಜಿಟಿಮೇಟಿವ್ ಫ್ರೇಮ್ವರ್ಕ್ ಫಾರ್ ಸೆಟ್ಟಿಂಗ್ ಔಟ್ ಲಿಟ್ರೇಚರ್ ರಿವ್ಯೂ ಅಂತ ಕೇಳ್ತಾರೆ. ಒಂದು, ಕನ್ಸ್ಟ್ರಕ್ಟಿಂಗ್ ದೇರ್ ಇಂಟರ್ ಟೆಕ್ಸ್ಚುವಲ್ ಕೊಹರೆನ್ಸ್, ಡಿಕನ್ಸ್ಟ್ರಕ್ಷನ್ ಆಫ್ ಟೆಕ್ಸ್ಚುವಲ್ ಕೊಹರೆನ್ಸ್, ಪ್ರಾಬ್ಲಮಟೈಸಿಂಗ್ ದ ಸಿಚುವೇಶನ್, ರಿಸಾಲ್ವಿಂಗ್ ಡಿಸ್ಕವರ್ಡ್ ಪ್ರಾಬ್ಲಮ್. ಓಕೆ, ಆನ್ಸರ್ ಈಸ್ A and C. ಕನ್ಸ್ಟ್ರಕ್ಟಿಂಗ್ ನೋಡಿ, ಕನ್ಸ್ಟ್ರಕ್ಟಿಂಗ್ ಇಂಟರ್ ಟೆಕ್ಸ್ಚುವಲ್ ಕೊಹರೆನ್ಸ್ ಅಂದರೆ ಲಿಟ್ರೇಚರ್ ರಿವ್ಯೂ ಮಾಡಬೇಕಾದ್ರೆ ಯಾವುದೆಲ್ಲ ಲೆಜಿಟಿಮೇಟ್ ಫ್ರೇಮ್ವರ್ಕ್ಗಳು ಬೇಕು ಅಂತ ಕೇಳ್ತಾರೆ. ಓಕೆನಾ. ಕನ್ಸ್ಟ್ರಕ್ಟಿಂಗ್ ಇಂಟರ್ ಟೆಕ್ಸ್ಚುವಲ್ ಕೊಹರೆನ್ಸ್ ಅಂತಂದ್ರೇನು? ಶೋಯಿಂಗ್ ಹೌ ಸಪ್ರೇಟ್ ರಿಸರ್ಚ್ ಪೀಸ್ ಲಿಂಕ್ ಟುಗೆದರ್. ಅಂದರೆ ಡಿಫ್ರೆಂಟ್ ನಾವು ಒಂದು ರಿಸರ್ಚ್ ಮಾಡಬೇಕಿದ್ರೆ ಮುಂಚೆ ನಾವು ಲಿಟ್ರೇಚರ್ ರಿವ್ಯೂ ಮಾಡ್ತೀವಿ ಅಲ್ವಾ? ಈ ಒಂದು ಸಪ್ರೇಟ್ ರಿಸರ್ಚ್ ಪೀಸಸನ್ನು ನಾವು ಏನು ಮಾಡ್ತೀವಿ? ಲಿಂಕ್ ಟುಗೆದರ್ ಆ್ಯಂಡ್ ಅನಲೈಸ್ ಮಾಡ್ತೀವಿ. ಅದನ್ನು ಕನ್ಸ್ಟ್ರಕ್ಟಿಂಗ್ ಇಂಟರ್ ಟೆಕ್ಸ್ಚುವಲ್ ಕೊಹರೆನ್ಸ್ ಅಂತ ಹೇಳ್ತೀವಿ. ಆಯಿತಾ. ಇನ್ನೊಂದು ಪ್ರಾಬ್ಲಮಟೈಸಿಂಗ್ ಸಿಚುವೇಶನ್ ಅಂತ ಹೇಳ್ತೀವಿ. ಪ್ರಾಬ್ಲಮೈಸಿಂಗ್ ಸಿಚುವೇಶನ್ಸ್ ಅಂದರೆ ಐಡೆಂಟಿಫೈಯಿಂಗ್ ದ ಗ್ಯಾಪ್ಸ್. ಗ್ಯಾಪ್ಸನ್ನು ಕಂಡುಹಿಡಿತೀವಿ ಅದರಲ್ಲಿ. ಅದು ಯಾವುದೋ ಒಂದು ಟಾಪಿಕ್ ಬಗ್ಗೆ ನೀವು ಮಿಸ್ ಮಾಡಿರ್ತೀರ, ಆ ಟಾಪಿಕನ್ನು ನಾನು ಏನು ಮಾಡ್ತೀನಿ, ಅದ್ರ ಬಗ್ಗೆ ರಿಸರ್ಚನ್ನು ಮಾಡ್ತೀನಿ. ಸೊ ಹಾಗಾಗಿ A and C ಆರ್ ಕರೆಕ್ಟ್ ಅಂತ ಹೇಳ್ಬೋದು. ಓಕೆನಾ. ವಾಟ್ ಈಸ್ ದ ಸಲಾಮಿ ಸ್ಲೈಸಿಂಗ್ ಇನ್ ರಿಸರ್ಚ್ ಎಥಿಕ್ಸ್? ಸಲಾಮಿ ಸ್ಲೈಸಿಂಗ್ ಅಂದರೆ ಏನು ಅಂತ ಕೇಳ್ತಾರೆ. ಪಬ್ಲಿಷಿಂಗ್ ದ ರಿಸಲ್ಟ್ ಆಫ್ ಅ ಸಿಂಗಲ್ ಎಕ್ಸ್ಪೆರಿಮೆಂಟ್ ಇನ್ ಮೋರ್ ದ್ಯಾನ್ ಒನ್ ಜರ್ನಲ್, replicating an experiment to validate the result, reporting the result of single study in 2 or more manuscript, using quantitative methods to ಅನಲೈಸ್ ರಿಸರ್ಚ್ ಡಾಟಾ. ಫಸ್ಟ್ ಆಫ್ ಆಲ್ ಸಲಾಮಿ ಸ್ಲೈಸಿಂಗ್ ಅಂದರೆ ಏನು ಅಂತ ನೋಡಿ. ಸಲಾಮಿ ಪಬ್ಲಿಕೇಶನ್ ಅಂದರೆ ಅನ್ಎಥಿಕಲ್ ರಿಸರ್ಚ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಇಲ್ಲಿ ಡಾಟಾವನ್ನು ಫ್ರಮ್ ಒನ್ ರಿಸರ್ಚ್ ಸ್ಟಡಿ ಆರ್ ಡಿವೈಡ್ ಇಂಟು ಮಲ್ಟಿಪಲ್ ಪಬ್ಲಿಕೇಶನ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಪೇಪರ್. ಅಂದರೆ ಒಂದು ರಿಸರ್ಚ್ ಪೇಪರನ್ನು ನಾನು ಏನು ಮಾಡ್ತೀನಿ, ಮಲ್ಟಿಪಲ್ ಆಗಿ ಡಿವೈಡ್ ಮಾಡಿ ಡಿಫ್ರೆಂಟ್ ಆಗಿ ಏನು ಮಾಡ್ತೀನಿ, ಪಬ್ಲಿಕೇಶನ್ ಮಾಡ್ತೀನಿ, ಮಲ್ಟಿಪಲ್ ಪಬ್ಲಿಕೇಶನ್ಸನ್ನು ಮಾಡ್ತೀನಿ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಸಲಾಮಿ ಪಬ್ಲಿಕೇಶನ್ ಅಂತ ಹೇಳ್ತೀವಿ. ಹಾಗಾದರೆ ಪಬ್ಲಿಷಿಂಗ್ ದ ರಿಸಲ್ಟ್ ಆಫ್ ಅ ಸಿಂಗಲ್ ಎಕ್ಸ್ಪೆರಿಮೆಂಟ್ ಇನ್ ಮೋರ್ ದ್ಯಾನ್ ಒನ್ ಜರ್ನಲ್ ಕರೆಕ್ಟ್ ಅಲ್ವಾ? ಮಲ್ಟಿಪಲ್ ಏನು ಮಾಡ್ತೀವಿ, ಪಬ್ಲಿಕೇಶನ್ಸನ್ನು ಮಾಡೋ ಅಂಥದ್ದು ಕರೆಕ್ಟ್. ರಿಪೋರ್ಟಿಂಗ್ ದ ರಿಸಲ್ಟ್ ಆಫ್ ಅ ಸಿಂಗಲ್ ಸ್ಟಡಿ ಇನ್ 2 or more manuscript, ದಿಸ್ ಇಸ್ ಕರೆಕ್ಟ್. ಸೊ ಸೆಕೆಂಡ್ 1 and 4 ಆರ್ ರಾಂಗ್ ಅಂತ ಹೇಳ್ಬೋದು. ಓಕೆನಾ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಕ್ಲೋಸ್ ಕ್ವೆಶ್ಚನ್ ಇನ್ ಅ ಸರ್ವೆ? ಓಕೆ, ಕ್ಲೋಸ್ ಕ್ವೆಶ್ಚನ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಇದು ನಿಮ್ಗೇನು ಮಾಡುತ್ತೆ ಅಂದರೆ ಡಿಟರ್ಮೈನ್ಡ್ ಅಥವಾ ಡಿಫೈನ್ಡ್ ಚಾಯ್ಸಸ್ಗಳನ್ನು ಕೊಡುತ್ತೆ. ಇನ್ನೊಂದು ಸ್ಟ್ಯಾಂಡರ್ಡೈಸ್ಡ್ ಡಾಟಾ ರೆಕಾರ್ಡಿಂಗ್ ಇರುತ್ತೆ ಇದರಲ್ಲಿ, ಕ್ಲೋಸ್ಡ್ ಕ್ವೆಶ್ಚನ್ಸಲ್ಲಿ. ಮತ್ತು ಸೇವ್ ಟೈಮ್ ಮಾಡುತ್ತೆ. ಅಂದರೆ ನೀವು ರಿಸರ್ಚ್ ಮಾಡಬೇಕಾದ್ರೆ ಇಟ್ ಸೇವ್ಸ್ ಟೈಮ್ ಆಯಿತಾ, ಸರ್ವೆ ಮಾಡಬೇಕಾದ್ರೆ. ಸೊ ಆನ್ಸರ್ ಬಂದುಬಿಟ್ಟು ದೇ ಪ್ರಿವೆಂಟ್ ರೆಸ್ಪಾಂಡೆಂಟ್ ಫ್ರಮ್ ದ ಗಿವಿಂಗ್ ಸ್ಪಾಂಟೇನಿಯಸ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆನ್ಸರ್ಸ್. ಅಂದರೆ ಈಗ ಅನ್ಎಕ್ಸ್ಪೆಕ್ಟೆಡ್ ಆನ್ಸರ್ ಏನು ಮಾಡುತ್ತೆ ಅಂತಂದರೆ ಡೆಪ್ತ್ ಆಫ್ ದ ಡಾಟಾವನ್ನು ಲಿಮಿಟ್ ಮಾಡುತ್ತೆ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ದ ಅಡ್ವಾಂಟೇಜಸ್ ಆಫ್ ಕ್ಲೋಸ್ಡ್ ಕ್ವೆಶ್ಚನ್ಸ್ ಇನ್ ಅ ಸರ್ವೆ ಅಂತ ಹೇಳ್ಬೋದು. ನೋಡಿ, ಇಟ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ವೇರಿಯಬಿಲಿಟಿ ಇನ್ ದ ವೇ ಆನ್ಸರ್ ಆರ್ ರೆಕಾರ್ಡೆಡ್. ಅಂದರೆ ಆನ್ಸರ್ ರೆಕಾರ್ಡ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ಯಾಟಿಕ್ ಆದರೆ ಆ ರಿಸ್ಕನ್ನು ಕಡಿಮೆ ಮಾಡುತ್ತೆ ಕ್ಲೋಸ್ಡ್ ಕ್ವೆಶ್ಚನ್ಸ್. ಇಟ್ ಮೇಕ್ಸ್ ಆನ್ಸರ್ ಈಸಿಯರ್ ಟು ಪ್ರೊಸೆಸ್ ಆ್ಯಂಡ್ ಅನಲೈಸ್ ಕರೆಕ್ಟ್. ಕ್ಲೋಸ್ಡ್ ಕ್ವೆಶ್ಚನ್ಸ್ ಆರ್ ಕ್ವಿಕ್ಕರ್ ಆ್ಯಂಡ್ ಈಸಿಯರ್, ಟೈಮ್ ಸೇವ್ ಮಾಡುತ್ತೆ ಕರೆಕ್ಟ್ ಅಲ್ವಾ? ಸೊ ಥರ್ಡ್ 1 is ರಾಂಗ್. ಲಾಸ್ಟ್ ಕ್ವೆಶ್ಚನ್, ಡಯಾಗ್ನಾಸ್ಟಿಕ್ ರಿಸರ್ಚ್, ಆಕ್ಷನ್ ರಿಸರ್ಚ್,
ಫಿನಮಿನಲಾಜಿಕಲ್ ರಿಸರ್ಚ್, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ಬೋದು. ಸೊ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಯಾವ್ದ್ರಲ್ಲಿ ಬರುತ್ತೆ? ಮ್ಯಾನಿಪುಲೇಷನ್ ಆಫ್ ವೇರಿಯೇಬಲ್ಸ್. ಸೊ ಸೆಕೆಂಡ್ ಒನ್ ಥರ್ಡ್ ಒನ್ ಈಸಿಲಿ ಎಲಿಮಿನೇಟ್ ಮಾಡಿ 50-50 ಆಗುತ್ತೆ. ಡಯಾಗ್ನಾಸ್ಟಿಕ್ ರಿಸರ್ಚ್ ಅಂದ್ರೆ ಫೈಂಡ್ ಔಟ್ ದ ಗ್ಯಾಪ್. ಈಗ ಫಾರ್ ಎಕ್ಸಾಂಪಲ್ ನಾವು ಜ್ವರ ಬಂದಿದೆ ಅಂದರೆ ಯಾಕೆ ಬಂತು ಅಂತ ನಾವು ಡಯಾಗ್ನೋಸ್ಟಿಕ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಆ್ಯಕ್ಷನ್ ರಿಸರ್ಚ್ ಅಂತಂದ್ರೆ ಏನೋ ಬೇಸಿಕಲಿ ಓರಿಯೆಂಟೆಡ್ ಟುವರ್ಡ್ಸ್ ಸಾಲ್ವಿಂಗ್ ಕ್ಲಾಸ್ ರೂಮ್ ಇಶ್ಯೂಸ್. ಆ್ಯಕ್ಷನ್ ರಿಸರ್ಚ್ ಇಮಿಡಿಯೇಟ್ ಸೊಲ್ಯೂಷನ್ ಟು ಅ ಪ್ರಾಬ್ಲಮ್ ಅಂತ ಹೇಳ್ಬೋದು ಆ್ಯಕ್ಷನ್ ರಿಸರ್ಚ್ನ. ಫಿನಮಿನಲಾಜಿಕಲ್ ಅಂದ್ರೇನು? ಡಿಸ್ಕ್ರಿಪ್ಟಿವ್ ಸ್ಟಡೀಸ್ ಅಂತ ಹೇಳ್ಬೋದು. ಸೊ ದ ಫಸ್ಟ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ? ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಓಕೆನಾ? ಸೊ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೌ ಇಸ್ ದ ಕ್ಲಾಸ್. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತೀನಿ. ಓಕೆನಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಮತ್ತು 2000 ಈಗ 23 ಕ್ವೆಶ್ಚನ್ ಪೇಪರ್ ಆಯಿತು. ನೆಕ್ಸ್ಟ್ 2022, 21 ಈ ಥರ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಡೆಫಿನೆಟ್ಲಿ ನಮ್ಗೆ ಗೊತ್ತಿದೆ ಈಗ ನೆಕ್ಸ್ಟು October 11th ಎಕ್ಸಾಮ್ ಅಂತ ಬಂದಿದೆ, ಒಂದು ನೋಟಿಫಿಕೇಷನ್ ಬಂದಿದೆ. ಓಕೆನಾ? ಸೊ ಆದಷ್ಟು ಬೇಗ ಅಪ್ಲಿಕೇಶನ್ನ ಫಿಲ್ ಮಾಡಿ. ಯಾಕೆ ನಿನ್ನೆಯಿಂದ ವಿಂಡೋಸ್ ಓಪನ್ ಆಗಿದೆ. ಸೊ ಆದಷ್ಟು ಬೇಗ ಏನು ಮಾಡಿ ನಿಮ್ಮ ಅಪ್ಲಿಕೇಶನ್ಸನ್ನು ಫಿಲ್ ಮಾಡ್ಕೊಳ್ಳಿ. ಓಕೆನಾ? ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನ ರೆಡಿ ಮಾಡಿಕೊಂಡು ಫಿಲ್ ಮಾಡಿ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಯಾವ 2022ನ 21ನ ಯಾವುದೋ ಕ್ವೆಶ್ಚನ್ ಪೇಪರ್ನ ತೊಗೊಂಡು ಬಂದು ನಿಮಗೆ ಸಾಲ್ವ್ ಮಾಡ್ತೀನಿ. ಓಕೆನಾ? ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್ ಬಾಯ್.